ಶರ್ಟ್ ನೀನು ಉಳಿಸಕ್ ನೋಡ್ತಾ ಇದೀಯ, ಒಳಗಡೆ ಇರುವ ಆತ್ಮವನ್ನು ನೋಡ್ತಾ ಇಲ್ಲ ಅಂತೇಳಿ ಆ ಫಸ್ಟ್ ಶ್ಲೋಕನೇ ಕೃಷ್ಣ ಬೈದಿದ್ದು ಮೊದಲು. ಚಾಣಕ್ಯ ಪಂಡಿತರು ಹೇಳ್ತಾರೆ ಏನು, ಲಾಲನೆ ಬಹೋ ದೋಷ ತಾಡನೆ ಬಹೋ ಗುಣ ತತ್ರ ಪುತ್ರಂ ಚ ಶಿಷ್ಯಂ ಚ ತಾಡಯೇತ್ ಮತ್ತು ಲಾಲಯೇತ್. ಅರ್ಥ ಏನು ಸಂಸ್ಕೃತ ಪಂಡಿತ ಚಾಣಕ್ಯ ಪಂಡಿತರು ಹೇಳ್ತಾರೆ, ಏನ್ ಹೇಳ್ತಾರೆ, ಲಾಲನೆ ಬಹವೋ ದೋಷ. ಲಾಲನೆ ಮಾಡೋದ್ರಿಂದ ತುಂಬಾ ದೋಷಗಳು. ಈಗೆಲ್ಲ ನಾವು ನಮ್ಮ ಮಕ್ಕಳಿಗೆ ಮಾಡ್ತೀವಲ್ಲ, ಚೋಟಾ ಸ ನನ್ನ ಸ ಪ್ಯಾರಾಸ ಅಂತ ಬಹಳ ಲಾಲನೆ ಪಾಲನೆ. ಅವ್ರಿಗೆ ತಾವಾಗೇ ಸ್ವಲ್ಪ ಜ್ಞಾನವನ್ನು ಹೊಂದಲಿಕ್ಕೆ ನಾವು ಇದನ್ನೇ ಕೊಡೋದಿಲ್ಲ, ಅವ್ರಿಗೆ ಅವಕಾಶನ ಕೊಡೋದಿಲ್ಲ. ಮಕ್ಕಳು ದೊಡ್ಡವರು ಅಂದ್ರೆ ಏನ್ ಮಾಡೋದು, ಕೈ ತುತ್ತು ತಿನ್ಸೋದು, ಇಲ್ಲ ಅಂದ್ರೆ ಅದು ಗ್ರೈಂಡರ್ನ ಹಾಕಿ ಕುಡಿಸ್ಬಿಡೋದು, ಇನ್ನು ಇದ್ರೊಳಗೆ ಹಾಕೋದು. ಅದರಿಂದ ಅವು ಕಲೀಲೇಬಾರದು ಮುಂದೆ ಏನು. ಮದುವೆ ಆದ್ರೂ ಅಮ್ಮಗಕ್ಕೆ ಬಂದು ಕೇಳ್ಬೇಕು, ಆ ರೀತಿ ಮಾಡಿರ್ತೀವಿ ನಮ್ಮ ಮಕ್ಕಳಿಗೆ. ಅಂದ್ರೆ ಲಾಲನೆ ಬಹು ದೋಷ. ಈಗ ನೋಡಿ, ಸಾಧಾರಣ ಮಕ್ಕಳು ಇರ್ತಾರೆ, ಯಾರೋ ಒಂದ್ ಸ್ವಲ್ಪ ಕೂಲಿ ಮಾಡ್ಕೊಂಡು ತಿನ್ನೋರು ಅಥವಾ ಬೇಡ್ಕೊಂಡು ತಿನ್ನೋರು, ಅವ್ರ ಮಕ್ಕಳು ಹೆಂಗಿರ್ತಾವೆ, ಅವ್ರು ಮೊದಲಿನ ಟ್ರೈನಿಂಗ್ ಮಾಡ್ಬಿಟ್ಟಿರ್ತಾರ. ಅವರು ಕೈಯಿಂದ ತಿನ್ಸೋದೇ ಇಲ್ಲ, ತಿನ್ನೋದು ಕಲಿಸ್ಬಿಟ್ಟಿರ್ತಾರ. ಅದಕ್ಕೆ ಚೆನ್ನಾಗಿ ಹೇಳ್ತಾರೆ, ಲಾಲನೆ ಬಹು ದೋಷ ತಾಡನೆ ಬಹು ಗುಣ ಸ್ವತಃ ಪುತ್ರಂ ಚ ಶಿಷ್ಯಂ ಚ ತಾಡಯೇತ್ ಮತ್ತು ಲಾಲಯೇತ್. ಅವ್ರಿಗೆ ಯಾವಾಗ್ಲೂ ಏನ್ ಮಾಡ್ಬೇಕಂತೆ, ಸ್ವಲ್ಪ ತಾಡನೆ ಮಾಡ್ಬೇಕಂದ್ರೆ ಒಂದ್ ಸ್ವಲ್ಪ ಉಪದೇಶ ಕೊಡ್ತಾ ಇರ್ಬೇಕು, ಶಿಕ್ಷೆ ಕೊಡ್ತಾ ಇರ್ಬೇಕು. ಬರೀ ಲಾಲನೆ ಮಾಡ್ಬಾರ್ದು. ಏನೋ ಸ್ಪೂನ್ ಫೀಡಿಂಗ್ ಮಾಡ್ಬಾರ್ದು. ಸ್ಪೂನ್ ಫೀಡಿಂಗ್ ಮಕ್ಕಳಿಗೆ ಮಾಡ್ತೀವಲ್ಲ ನಾವು, ಲೊಲೊಲೊಲೊ ಹಿಂಗೆ ಹಾಕ್ತಿವಿ, ಇಲ್ಲಿಂದ ಬಿಡು ಸ್ವಲ್ಪ ಹಿಂಗೆ ಹಾಕ್ತಾರೆ, ಹಿಂಗೆ ಹಾಕ್ತಾರೆ, ಅದನ್ನೇ ಮಾಡ್ಕೊಂತ ಕೂಡಬಾರ್ದು. ಏನು, ನೀವು ಮುಂದೆ ಹೋಗಿ ಮಾಡಿ ತಿನ್ನ ಕಲೀರಿ ಅಂತ ಹೇಳಿದ್ರು. ನಾನು ಎಷ್ಟು ದಿವಸ ನಿಮ್ಗೆ ಏನ್ ಮಾಡ್ಲಿ, ಚಮಚದಿಂದ ಹಾಕ್ಲಿ ಅಂತ. ಆ ರೀತಿ ಭಗವಂತ ಮೊದಲನೇ ಶ್ಲೋಕನೇ ಹೇಳಿದ, ಏನು, ಅಚೋಷಾನ್ ಅನ್ವಶೋಷಸ್ತಂ. ನೀನು ಯಾವುದಕ್ಕೆ ಶೋಕಿಸಬೇಕಾಗಿಲ್ಲ ಅದಕ್ಕೆ ಶೋಕಿಸ್ತಾ ಇದೀಯಾ. ಬಹಳ ಪಂಡಿತನ ಹಾಗೆ ನೀನು ಮಾತಾಡ್ತಿದ್ಯಾ ಅಂತ ಭಗವಂತ ಹೇಳಿದ. ಅದಕ್ಕೆ ಈ ಮೋಕ್ಷ ವಾಂಚ ಏನೇ ಇರ್ಲಿ ಆ ಕೈತವ ಪ್ರಧಾನ ಅಂತ ಹೇಳಿ ಅದ್ರೊಳಗೆ. ಕೈತವ ಪ್ರಧಾನ ಅಂದ್ರೆ ಇವೆಲ್ಲ ನಮ್ಗೆ ಚೀಟಿಂಗ್ ಮಾಡ್ಬಿಡ್ತಾರೆ. ಮೋಕ್ಷ ಹೊಂದಬೇಕು, ನಾನು ಮೋಕ್ಷ ಹೊಂದಬೇಕು. ಮೋಕ್ಷ ಹೊಂದ್ಲಿ ಎಂತ ಮೋಕ್ಷ? ನಿರಾಕಾರ ಬ್ರಹ್ಮನಲ್ಲಿ ನಾವು. ಯಾಕಂದ್ರೆ ಶರೀರ ಅಂತಂದ್ರೆ ಇದು ಬಹಳ ಕಷ್ಟ ಕೊಡುತ್ತೆ. ಯಾಕಂದ್ರೆ ಶರೀರ ನಮ್ಗೆಲ್ಲ ಕಷ್ಟನೇ ಕೊಟ್ಟಿದೆ. ಒಂದು ಕಣ್ಣಾದ್ರೂ ನೋಯುತ್ತೆ, ಒಂದು ಗಂಟಲಾದ್ರೂ ನೋಯುತ್ತೆ, ಒಂದು ಹಲ್ಲಾದ್ರೂ ನೋಯುತ್ತೆ, ಕಿವಿ ಆದ್ರೂ ನೋಯುತ್ತೆ, ಕಾಲಾದ್ರೂ ನೋಯುತ್ತೆ, ಮಂಡಿ ಆದ್ರೂ ನೋಯುತ್ತೆ, ಬೆಣ್ಣಾದ್ರೂ ಏನಾದ್ರೂ ನೋಯುತ್ತಲ್ಲ ಈ ಶರೀರದೊಳಗೆ. ಎಲ್ಲರೂ ಶರೀರದೊಳಗೆ ಎಲ್ಲ ಪ್ರಾಪರ್ ಪರ್ಫೆಕ್ಟ್ ಇದೆಯಾ? ಇಲ್ಲ. ಇವತ್ತು ಇಲ್ಲ, ನಾಳೆ ಬಂದೇ ಬರುತ್ತೆ. ಅದಕ್ಕೆ ನಾವೇನಂತೀವಿ, ಈ ಶರೀರವೇ ಬೇಡ. ಅದಕ್ಕೆ ಚೈತನ್ಯ ಮಹಾಪ್ರಭುಗಳು ಅವರು ಏನ್ ಮಾಡಿದ್ರು, ದಯಮಾಡಿ ಆ ಕೃಷ್ಣ ಏನು ಉಪದೇಶವನ್ನು ಕೊಟ್ಟಿಲ್ಲ ಅದನ್ನು ಬಿಟ್ಟು ಹೇಳಿಲ್ಲ ಅವರು. ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅಂತ ಹೇಳಿದ್ರಲ್ಲ, ಅದನ್ನು ಯಾವ ರೀತಿ ನಾವು ಮಾಡಬಹುದು, ಯಾವ ರೀತಿ ಮಾಡಬೇಕು ಈ ಕಲಿಯುಗದಲ್ಲಿ, ಅದನ್ನ ಕಲಿಸ್ಬೇಕು. ಯಾವ ರೀತಿ ದ್ರೌಪದಿಯನ್ನ ನಾವು ನೋಡ್ತೀವಿ. ದ್ರೌಪದಿ ಉದಾಹರಣೆ, ದ್ರೌಪದಿ ಯಾವ ರೀತಿ ಮಾಡೋದು, ಯಾವ ರೀತಿ ಶರಣಾಗತರಾದ್ರು ದ್ರೌಪದಿ ಅವಳಿಗೆ ಮೊದಲು ಅವಳು ತನ್ನ ಬುದ್ಧಿಯಿಂದ ಏನ್ ಮಾಡಿದ್ಲು, ಎಲ್ಲರಿಗೂ ತಿಳಿಸಿ ಹೇಳಕ್ ನೋಡಿದ್ಲು. ಭೀಷ್ಮ, ದ್ರೋಣ, ಮತ್ತೆ ಧೃತರಾಷ್ಟ್ರ ಎಲ್ಲರಿಗೂ ಅವಳು ರಿಕ್ವೆಸ್ಟ್ ಮಾಡ್ಕೊಂಡು, ಎಲ್ಲರಿಗೂ ಏನು ನಿಮ್ಮ ಮನೆ ಸೊಸೆ ಹೀಗೆ ಆಗ್ತಾ ಇಲ್ಲ ಎಲ್ಲ ಎಲ್ಲ ಹೇಳಿದ್ಲು. ಯಾರು ಕೇಳಿಸ್ಕೊಳ್ಳಿಲ್ಲ. ಆಮೇಲೆ ಪತಿ ದೇವರಂತೂ ಎಲ್ಲರೂ, ಅವ್ರ ಪತಿ ದೇವರು ನಮ್ಮಂಥವ್ರಲ್ಲ, ಈ ಜಗತ್ನಾಗ ಇರ್ತಾರಲ್ಲ, ಒಂದು ಪತ್ನಿ ಸಾಕಾಗಲ್ಲ ಅಂತವ್ರಲ್ಲ. ಅವರು 3 ಲೋಕಗಳ ಮೇಲೆ ಜಯ ಸಾಧಿಸಿರುವಂತ ಪತಿ. ಭೀಮ 10,000 ಆನೆ ಬಲ ಇದ್ದವನು. ಅರ್ಜುನ ಶಿವನನ್ನೇ ಮೆಚ್ಚಿಸಿದವನು, ಯುದ್ಧದಲ್ಲಿ ಮೆಚ್ಚಿಸಿ ಪಾಶುಪತಾಸ್ತ್ರವನ್ನು ಪಡೆದಿದ್ದ. ಧರ್ಮರಾಜ, ಯುಧಿಷ್ಠಿರ, ನಕುಲ, ಸಹದೇವ ದೇವತೆಗಳನ್ನು ಮೆಚ್ಚಿಸುವಂತ ಪತಿ ದೇವರಿದ್ರು. ಆದ್ರೆ ಅವರೆಲ್ಲ ಏನ್ ಮಾಡೋರು,
ತಲೆ ಕೆಳಗೆ ಮಾಡ್ಕೊಂಡು ಕುಂತು. 5 ಜನ ಇದ್ದು ಒಬ್ಬ ಪತ್ನಿ ರಕ್ಷಣೆಯನ್ನು ಮಾಡಿದ್ದಾರೆ. ಅವಾಗ ಅವಳೆಲ್ಲ ಸ್ವಂತ ಪ್ರಯತ್ನ ಮಾಡೋದು ಎಲ್ಲ ಮಾಡೋದು. ಕೊನೆಗೆ ಆಯ್ತಪ್ಪ, ಅವನು ಎಳೆ ಕಟ್ಟಿದ. ದುಶ್ಯಾಸನ ಸೀರೆಯನ್ನು ಹಿಡಿಯಲಿಕ್ಕೆ ಸ್ಟಾರ್ಟ್ ಮಾಡಿದ್ರೆ ಏನು ಮಾಡಲು, ಒಂದು ಕೈಯಿಂದ ಹಿಡ್ಕೊಂಡು ಕೈ ಮೊದಲು 2 ಕೈಯಿಂದ ಟ್ರೈ ಮಾಡಿದ್ಲು, 2 ಕೈಯಿಂದನೂ ಆಗಲಿಲ್ಲ. ಅದಕ್ಕೆ ನನಗೆ ಯಾರು ಇವ್ರು ರಕ್ಷಣೆ ಮಾಡೋದಿಲ್ಲ, ಭಗವಂತನ ಒಬ್ಬಣ್ಣೆ ಕೂಗ್ಬೇಕಂತ ಹೇಳಿ 1 ಕೈಯಿಂದ ಸೀರೆ ಹಿಡ್ಕೊಂಡು 1 ಕೈ ಮೇಲೆ ಎತ್ತಿ ಒಳಗೆ ಮಾಡೋದು. ಕೃಷ್ಣ ಗೋವಿಂದ ಕೃಷ್ಣ ಗೋವಿಂದ ಅಂತ ಕೂಗಿದ್ದು ಭಗವಂತ. ಹೇಳಿ ಹೇಳಿ ಇನ್ನೂ 2 ದುಶ್ಯಾಸನ ಬಂದಿಲ್ಲ ಅಂತ ದುಶ್ಯಾಸನ ಬಂದು ಹೇಳಿದ್ರೆ ನೋಡೋಣ ಅಂತ. ಅವು ಕೃಷ್ಣನ್ ಟೆಸ್ಟ್ ಮಾಡೋಣ, ಬರ್ತಾನೆ ಇಲ್ಲ. ಅವನು 1 ಕೈಯಿಂದ ಸೀರೆ ಹಿಡ್ಕೊಂಡ್ಬಿಟ್ಟು ಇನ್ನೊಂದು ಕೈ ಮೇಲೆ ಎತ್ತಿ ಭಗವಂತನ ನಾಮಸ್ಮರಣೆ ಮಾಡೋದು. ಹೇ ಕೃಷ್ಣ, ಹೇ ಗೋವಿಂದ, ಹೇ ಮಾಧವ ಹೇಳಿ ಭಗವಂತನ ಕೂಗಿದ್ದು. ಅವಾಗೂ ಭಗವಂತ ಬಂದಿಲ್ಲ. ಅವಾಗ ಕೊನೆಗೆ ಗೊತ್ತಾಯ್ತು ಅವ್ರು ನಾನು ಸಂಪೂರ್ಣ ಶರಣ ಆಗ್ತಾಳೆ, ಏನೇ ಆಗಲಿ ಸೀರೆ ಹೋದ್ರೆ ಹೋಗ್ಲಿ ಭಗವಂತನೇ ನನಗೆ ಗತಿ ಅಂತೇಳಿ 2 ಕೈ ಪೂರ್ತಿ ಮೇಲೆ ಮಾಡಿ ಅವಳು ಏನು ಮಾಡಿದ್ಲು, ಭಗವಂತನ ನಾಮಸ್ಮರಣೆ. ಹೇ ಕೃಷ್ಣ, ಹೇ ಗೋವಿಂದ, ಹೇ ಮಾಧವ ಅಂತ ಹೇಳಿ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಅವಳು ಕೂಗಿದಾಗ ಯಾವಾಗ ಭಗವಂತನ ಕೂಗಿದ್ದು ಸಂಪೂರ್ಣ ಶರಣಾಗತಿಯಿಂದ ಕೂಗಿದ್ದು, ನೀನೊಬ್ಬನೇ ನನ್ನ ಮಾನ ರಕ್ಷಣೆ ಮಾಡಬೇಕು, ನನ್ನ ಏನು ಈ ಶರೀರ ಇರಲಿ, ನನ್ನ ಆತ್ಮ ಇರಲಿ, ನನ್ನ ಮಾನ ಇರಲಿ, ಮರ್ಯಾದೆ ಇರಲಿ, ಎಲ್ಲ ನೀನೇ ರಕ್ಷಣೆ ಮಾಡಬೇಕು, ನಿನ್ನ ಹೊರತು ಬೇರೆ ಯಾರಿಲ್ಲ. ಸಂಪೂರ್ಣ ಯಾವಾಗ ಸಂಪೂರ್ಣ ಶರಣಾಗ್ತಲಾದು. 2 ಕೈ ಎತ್ತೋದಂದ್ರೆ ಏನು? ಯಾವಾಗ ಎತ್ತೀವಿ ನಾವು 2 ಕೈ? ಯಾರಿಗೆ ಸರೆಂಡರ್? ಟ್ರಾಫಿಕ್ ಪೊಲೀಸ್ ಬ್ಯಾಂಕ್ನಾಗ ಬರ್ತಾರೆ ನೋಡ್ರಿ, ಹಿಂಗೆ ಇಸ್ಕೊಂಡು ಹ್ಯಾಂಡ್ಸ್ ಅಪ್ ಅಂತಾರೆ. ಏನು ಹ್ಯಾಂಡ್ಸ್ ಅಪ್? ಅಯ್ಯೋ 100 ಕೋಟಿ ಬಿದ್ದಿರ್ತೈತೆ ಅಲ್ಲಿ. ಮಾರೇ ಹಿಂಗೆ ಹೋಗ್ಬಿಡಲ್ಲ ನಾವು, ಹಿಂಗೆ 2 ಕೈ ತಗೊಂಡು ಅಲ್ಲಿ ಎಲ್ಲ ಬ್ಯಾಂಕ್ನವ್ರು ಒಂದಿಷ್ಟು ಉಳಿಸ್ತೀನಿ ಇದ್ರೊಳಗೆ ಅಂತೇಳಿ ಅವ್ರಂತಾರೆ ಹ್ಯಾಂಡ್ಸ್ ಅಪ್. ಈಗ ಹ್ಯಾಂಡ್ಸ್ ಅಪ್ ಅಂದ್ರೆ ಮಾರೇ 100 ಕೋಟಿ ತೊಗೊಂಡು ಹೋಗ್ರಿ, ನಾನು ಬಿಟ್ಬಿಟ್ರೆ ಸಾಕು. ಕೈ ಎತ್ತಾರಲ್ಲ ಆ ರೀತಿ ಅಂದ್ರೆ ಸಂಪೂರ್ಣ ಶರಣಾಗತಿ. 2 ಕೈ ಎತ್ತದಂದ್ರೆ ಏನು? ಕಂಪ್ಲೀಟ್ ಸರೆಂಡರ್. ಅದನ್ನ ಚೈತನ್ಯ ಮಹಾಪ್ರಭುಗಳು ತೋರಿಸ್ತಾ ಇದ್ದಾರೆ. ಯಾವಾಗ್ಲೂ ಚೈತನ್ಯ ಮಹಾಪ್ರಭುಗಳು ಅಂದ್ರೆ ಏನು? ಕೈ 2 ಮೇಲಿದ್ದಾವಂತ ತಿಳ್ಕೊಳ್ಬೇಕು ನಾವು. ಯಾರು? ಅವರು ಚೈತನ್ಯ ಮಹಾಪ್ರಭುಗಳು. ಅವರು ಈ ಧರ್ಮ, ಅರ್ಥ, ಕಾಮ, ಮೋಕ್ಷ ಅನ್ನುವಂತ ಇವು ಈ ಮೋಸ ಮಾಡುವಂತ ವಸ್ತುಗಳಿವೆ. ಆಗ್ತಾ ಇದೆಯಲ್ಲ ಈ ಕಲಿಯುಗದಲ್ಲಿ. ಧರ್ಮದ ಹೆಸರಿನಲ್ಲಿ ಮೋಸ ಆಗ್ತಾ ಇದೆ, ದುಡ್ಡಿನ ಹೆಸರಿನಲ್ಲಿ ಮೋಸ ಆಗ್ತಾ ಇದೆಯಾ? ಹೌದಿಲ್ಲ? ಆಗ್ತಾ ಇದೆಯಲ್ಲ. ಈಗ ನಾನು ಮೋಕ್ಷದ್ದು ಹೇಳಿದ್ದೆ, ಮೋಸ ಯಾವ ರೀತಿ ಮಾಡ್ತಾರೆ ಅದನ್ನ ಅವರು ಬಿಡಿಸ್ಲಿಕ್ಕೆ ಬಂದಿದ್ದು ಚೈತನ್ಯ ಮಹಾಪ್ರಭು. ಏನೋ ಮೋಕ್ಷನೂ ನಮ್ಗೇನು, ನಾವು ಮೋಕ್ಷದಿಂದನೂ ನಾವು ನಮ್ಮನ್ನ ವಂಚನೆ ಮಾಡ್ಕೊಳ್ತಾ ಇದ್ವಿ. ಯಾಕಂದ್ರೆ ಮೋಕ್ಷವನ್ನು ಪಡೆದ ಮೇಲೂ ಕೂಡ ನಾವು ಮರಳಿ ಜನ್ಮ ಪಡಿಬೇಕಾಗುತ್ತೆ. ಇಲ್ಲಿ ಭಗವತ್ ಪ್ರೇಮ ನಮಗೆ ಜಾಗೃತ ಆಗ್ತಾ ಇದ್ರೆ, ಭಗವಂತನಲ್ಲಿ ಅನುರಾಗ, ಭಗವಂತನಲ್ಲಿ ಆಸಕ್ತಿ ಅದು ನಮ್ಮಲ್ಲಿ ಜಾಗೃತ ಆಗ್ತಾ ಇದ್ರೆ, ನಾವು ಭಗವತ್ ಸೇವೆಯನ್ನು ಮಾಡದೇ ಇದ್ರೆ ಏನ್ ಮಾಡ್ತೀವಿ? ಮೋಕ್ಷ ತಗೊಂಡು. ಈಗ ಇಂಪರ್ಸನಲ್ ಬ್ರಹ್ಮನ ಅಥವಾ ನಿರಾಕಾರ ಬ್ರಹ್ಮದಲ್ಲಿ ಹೋದ್ರು ಕೂಡ, ಯಾಕಂದ್ರೆ ಆತ್ಮ ಏನಿದೆ ಅಲ್ಲ, ನಾವು ಜಾಗೃತ. ಈಗ ನೋಡಿ, ಒಬ್ಬ ಇವನಿದ್ದಾನೆ, ಒಬ್ಬ ವ್ಯಕ್ತಿ ಇದ್ದಾನೆ, ಅವನಿಗೆ ಹುಷಾರಿಲ್ಲ, ಏನಿಲ್ಲ ಹುಷಾರಿಲ್ಲ, ಮನೇಲಿ ಆರಾಮಿಲ್ಲ. ಅವನಿಗೆ ಆರಾಮಿಲ್ಲಾಗ ಡಾಕ್ಟರ್ ಏನ್ ಹೇಳ್ತಾರೆ? ಏನೋ ಇಷ್ಟು ದಿವಸ ರೆಸ್ಟ್ ಮಾಡಪ್ಪ, 3 ದಿವಸ ರೆಸ್ಟ್ ಮಾಡೋ, 1 ವಾರ ರೆಸ್ಟ್ ಮಾಡೋ, 15 ದಿವಸ ರೆಸ್ಟ್ ಮಾಡೋ ಅಂತ ಹೇಳ್ತಾರೆ. ರೆಸ್ಟ್ ಎಷ್ಟು ಮಾಡ್ತಾನೆ ಅವನು 15 ದಿವಸವರೆಗೆ? ಇಮಿಡಿಯೇಟ್ಲಿ ಸ್ವಲ್ಪ ಚೇತರಿಕೆ ಆಯ್ತಂತ ತಿಳ್ಕೊಳ್ಳಿ, ಏನ್ ಮಾಡ್ತಾನೆ ಮನುಷ್ಯ? ಬೆಡ್ ಮೇಲೆ ಇರೋದಿಲ್ಲ, ಅವನು ಬಂದು ಹೊರಗಡೆ ನೋಡ್ತಾನೆ. ಇನ್ನೊಂದ್ ಸ್ವಲ್ಪ ಆರಾಮಾದ್ರೆ ಸ್ವಲ್ಪ ಬಿಸಿಲಿಗೆ ಹೋಗೋಣ ಅಂತಾನೆ. ಇನ್ನೊಂದ್ ಸ್ವಲ್ಪ ಆರಾಮಾದ್ರೆ ಸ್ವಲ್ಪ ಬಿಸಿಲಲ್ಲೇ ಹೋಗಿ ಕೂಡೋಣ ಅಂತಾನೆ. ಸಾಕಾಗಿರುತ್ತೆ ಇದು ರೂಮ್ನಲ್ಲಿ ಕೂಡಾಕಿದಂಗೆ. ಹೌದಿಲ್ಲ? ಅಂದ್ರೆ ಒಂದು ಆರೋಗ್ಯವಂತ ಸ್ಥಿತಿ
ಸ್ಥಿತಿಯ ಲಕ್ಷಣ ಏನು? ಆಕ್ಟಿವ್ ಆಗಿರೋದು. ಏನಾಗಿರೋದು? ಆಕ್ಟಿವ್ ಆಗಿರೋದು. ಇನ್ಆಕ್ಟಿವ್ ಆಗಿರೋದು ಏನದು? ಅದು ರೋಗದ ಲಕ್ಷಣ. ಅದು ಈ ನಿರಾಕಾರ ಮೋಕ್ಷ ಏನಿದೆಯಲ್ಲ, ನಿರಾಕಾರ ಬ್ರಹ್ಮನನ್ನ ಹೊಂದುವುದು, ಅದು ಆರೋಗ್ಯದ ಲಕ್ಷಣ ಅಲ್ಲ. ಅದು ಅಲ್ಲಿ ಬಹಳ ದಿವಸ ಇರಕ್ ಆಗೋದಿಲ್ಲ. ಅಲ್ಲಿ ಆಹ್ಯ ಕೃಷ್ಣೇನ ಪರಂ ಪದಂ ತದಂ ಪತಂತ್ಯದೋ ಅನಾದೃತ ಈಶ್ಮದಂಗ್ರಯ. ಬ್ರಹ್ಮದೇವರು 10ನೇ ಸ್ಕಂದದಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಕೃಷ್ಣಗೆ. ಭಗವಂತನ ಚರಣ ಕಮಲಗಳಲ್ಲಿ ಯಾರು ಆಸಕ್ತಿಯನ್ನು ಉಂಟು ಮಾಡ್ಕೊಳ್ಳೋದಿಲ್ಲ, ಅಥವಾ ಭಗವಂತನ ಚರಣ ಕಮಲಗಳ ಸೇವೆಯನ್ನು ಯಾರು ಮಾಡೋದಿಲ್ಲ, ಅವರು ಮೋಕ್ಷವನ್ನ ಪಡೆದ್ರು ಕೂಡ ಅವ್ರು ಏನ್ ಮಾಡ್ತಾರೆ? ಅವರು ಮರಳಿ ಬರಬೇಕಾಗುತ್ತೆ. ಯಾರು ಭಗವಂತನಲ್ಲಿ ಅನುರಾಗವನ್ನ, ಪ್ರೇಮವನ್ನ, ಭಕ್ತಿಯನ್ನ ಯಾರು ಉತ್ಪಾದನೆ ಮಾಡ್ಕೊಂಡಿದ್ದಾರೆ, ಅವರು ಮಾತ್ರ ಏನು ಅಲ್ಲಿ ಇರ್ಲಿಕ್ಕೆ ಸಾಧ್ಯ. ಅವನ ಶರಣ ಕಮಲದಲ್ಲಿ ಯಾರಿಗೆ ಪ್ರೇಮ ಇಲ್ಲ, ಅವ್ರೇನಾಗುತ್ತೆ? ಅವರು ಮತ್ತೆ ಮತ್ತೆ ಭೌತಿಕ ಜಗತ್ತಿಗೆ ಬರಬೇಕಾಗುತ್ತೆ. ಅದಕ್ಕೆ ಮೋಕ್ಷವೂ ಕೂಡ ಒಂದು ಮೋಸ, ಕೈತವ ಅಂತ ಹೇಳಾಗಿದೆ. ಮೋಕ್ಷ ಇಚ್ಛೆ ಇದ್ರೂ ಕೂಡ ಬರೀ ಕೇವಲ ಏನಂದ್ರೆ ಮೋಕ್ಷ ಯಾವ ರೀತಿ ಹೇಳಿದ್ರೆ ನಾನು, ಯಾವ ರೀತಿ ಅದು ನಮ್ಮ ಏನು ಸ್ವಂತ ಆನಂದ, ನಮ್ಮ ಇಂದ್ರಿಯ ತೃಪ್ತಿ, ಅದು ಒಂದು ತರ ಇಂದ್ರಿಯ ತೃಪ್ತಿನೇ. ಅದು ಮೋಕ್ಷ ಅನ್ನೋದೇನಿದೆ, ಅದು ಒಂಥರ ಇಂದ್ರಿಯ ತೃಪ್ತಿ. ಯಾಕಂದ್ರೆ ನಮಗೆ ಬಹಳ ಇದು ಆಗಿದೆ, ಏನು ಬಹಳ ತೊಂದರೆ ಆಗ್ಬಿಟ್ಟಿದೆ. ಈ ಶರೀರ ಅಂದ್ರೆ ನಮ್ಗೆ ಏನಾಗಿದೆ, ತುಂಬಾ ಕಷ್ಟ ಕೊಟ್ಟಿದೆ. ಈ ಸಂಸಾರ ಅಂದ್ರೆ ಏನಾಗಿದೆ, ಅದು ತುಂಬಾ ಕಷ್ಟ. ಅದಕ್ಕೆ ಇದೆಲ್ಲ ಕಷ್ಟ ಕೊಟ್ಟರೆ ಬೇಡಪ್ಪ, ಅದಕ್ಕೆ ನಾವು ಮುಕ್ತಿ ಹೊಂದ್ಬಿಡೋಣ. ಆದ್ರೆ ಏನು ಇದು ಯಾವ ರೀತಿ ಅಂದ್ರೆ, ಈಗ ಏನು ಇದು ಎಕ್ಸ್ ಆಕ್ಸಿಸ್ ಇದೆ, ವೈ ಆಕ್ಸಿಸ್ ಇದೆ. ನೀವು ಮೋಕ್ಷ ಅಂದ್ರೆ ಬರೀ ನ್ಯೂಟ್ರಲ್ ಬಂದಂಗೆ, ಮೈನಸ್ ಇಂದ ನ್ಯೂಟ್ರಲ್ ಬಂದಂಗೆ. ಆದ್ರೆ ಭಗವದ್ ಭಕ್ತಿ, ಭಗವಂತನ ಸೇವೆ, ಭಗವಂತನ ಮೇಲೆ ಅನುರಾಗ, ಭಗವತ್ ಆರಾಧನೆ, ಭಗವತ್ ನಾಮಸ್ಮರಣೆ, ಇವೆಲ್ಲ ಏನಿದು, ಇದು ಪಾಸಿಟಿವ್ ವೈ ಆಕ್ಸಿಸ್. ಇದು ಮೇಲೆ ಹೋದಂಗೆ. ಮೇಲೆ ಹೋಗ್ಲಿಲ್ಲ ಅಂದ್ರೆ ಏನು, ಬರೀ ಮಧ್ಯದೊಳಗಿರ್ತೀವಿ. ಅವಾಗಿಂದ ಯಾವಾಗಲೂ ನಾವು ಕೆಳಗಡೆ ಬೀಳ್ಬೋದು. ಈ ಮೋಕ್ಷವಾಂಚೆ ಅಂದ್ರೆ ಏನಾಗಿದೆ ಇಲ್ಲಿ, ಏನಾಗುತ್ತೆ ಅದರಿಂದ ಭಕ್ತಿ ಅಂತರ್ಧಾನ. ಭಕ್ತಿ ಏನಾಗುತ್ತೆ, ಅದು ಅಂತರ್ಧಾನ ಅಂದ್ರೆ ನಿಮ್ಗೆ ಅರ್ಥ ಆಗುತ್ತಲ್ಲ, ಅಂದ್ರೆ ಡಿಸಪಿಯರ್, ಅದು ಹೋಗ್ಬಿಡುತ್ತಂತೆ. ಭಕ್ತಿ ಕಳೆದು ಹೋಗುತ್ತಂತೆ. ಅದಕ್ಕೋಸ್ಕರ ಚೈತನ್ಯ ಮಹಾಪ್ರಭುಗಳು ಏನಿದ್ದಾರಲ್ಲ, ಅವರು ಈ ಭಾಗವತ ಧರ್ಮವನ್ನು, ಇದು 1ನೇ ಸ್ಕಂದದಲ್ಲೇ ಬರುತ್ತೆ. ಭಾಗವತ ಧರ್ಮ ಶ್ಲೋಕ ಹೇಳಿದೆ, ಏನು ಧರ್ಮ ಪ್ರೋಜ್ಜಿತ ಕೈತವೋತ್ರ ಪರಮೋನಿಷ್ಠ ನಿರ್ಮಸ್ತರಾಣಾಂ ತಥಾ. 1ನೇ ಸ್ಕಂದದ 1ನೇ ಅಧ್ಯಾಯದ 2ನೇ ಶ್ಲೋಕನೇ ಇದೆ. 1ನೇ ಶ್ಲೋಕ ಕೇಳಿದ್ರೆ ಬಹಳ ಜನ ಇಲ್ಲಿ ಹೇಳ್ಬಿಡ್ಬೋದು. ಇಲ್ಲಿ ಜನ್ಮಾದ್ಯಶ್ಚೇತೋನ್ವಯಾದಿತರತಶ್ಚಾತೇಶ ತೇನೇ ಬ್ರಹ್ಮ ಹೃದಯಾದಿ ಕವಯೇ ಮುಖ್ಯಂತಿ ಯತ್ಸೂರಯ ತೇಜೋ ವಾರಿ ಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕೋಕಂ ಸತ್ಯಂ ಪರಂ ಧೀಮಹಿ. ಭಾಗವತದ 1ನೇ ಶ್ಲೋಕ ಇದು. 2ನೇ ಶ್ಲೋಕ ಇದು ಧರ್ಮ ಪ್ರೋಜ್ಜಿತ ಕೈತವೋತ್ರ ಪರಮೋ ನಿರ್ಮಸ್ತರಾಣಾಂ ಸತಾಂ ವೇದ್ಯಂ ವಾಸ್ತವಮತ್ರ ವಸ್ತು ಶಿವದಂ ತಾಪತ್ರಯೋನ್ಮೂಲನಂ. ಶ್ರೀಮದ್ಭಾಗವತಂ ಮಹಾಮುನಿಕೃತೆ ಕಿಂ ವಾ ಪರೈರೀಶ್ವರ ಸದ್ಯೋ ವೃದ್ಧವರುದ್ಧತೆ ಕೃತಿಭಿಃ ಶುಶ್ರೂಷಿ ವಿಸ್ತಕ್ಷಣಾತ್. ಇದು 2ನೇ ಶ್ಲೋಕ. ಇಲ್ಲಿ ಹೇಳಿದ ಏನು, ಧರ್ಮ ಪ್ರೋಜ್ಜಿತ ಕೈತವೋತ್ರ ಪರಮೋ ನಿರ್ಮಸ್ತರಾಣಾಂ ಸತಾಂ. ಇದು ಯಾರಿಗೆ? ಭಾಗವತ ಗ್ರಂಥ ಇದು ಇರೋದು ಯಾರಿಗೋಸ್ಕರ? ಇದು ಪರಮೋ ನಿರ್ಮಸ್ತರಾಣಾಂ ಸತಾಂ. ಎಂತ ಭಕ್ತರಿಗೆ? ನಿರ್ಮಸ್ತರವಾಗಿರೋರಿಗೆ, ಮಾತ್ಸರ್ಯ ಇರೋರಿಗೆ ಇದು ಭಾಗವತ ಇಳಿಯೋದಿಲ್ಲ, ಕೆಳಗಡೆ ಇಳಿಯೋದಿಲ್ಲ. ಇದೈತಲ್ಲ, ಇದು ಇಲ್ಲಿ ಬರುತ್ತೆ, ಅಲ್ಲಿ ಹೋಗುತ್ತೆ. ಇಸ್ಕಾನ್ ಸೆ ಉಸ್ಕಾನ್. ನಮ್ಮ ಪ್ರಭುಜಿ ಒಬ್ರು ಹೇಳ್ತಿದ್ರು, ಇಸ್ಕಾನ್ ಅಂದ್ರೆ ಏನು? ಇಸ್ಕಾನ್ ಒಳಗಿದೀವಲ್ಲ ನಾವು, ಇಸ್ಕಾನ್ ಸೆ ಉಸ್ಕಾನ್ ಅಂದ್ರೆ ಇವಾಗ ಹಾಕೋದು ಈ ಕಿವಿಯಾಗ ತಗೊಂಡ್ಬಿಡೋದು. ಅದು ಒಳಗೆ ಹೋಗೋದಿಲ್ಲ. ಒಳಗೆ ಹೋದ್ರು ಅದು ಹೃದಯದೊಳಗೆ ಏನಾಗೋದಿಲ್ಲ, ಅದು ಅದ್ರದ್ದು ಮಂಥನ ಆಗ್ಬೇಕದು. ಅದೇನಾಗ್ಬೇಕದು? ಮಂಥನ ಆಗ್ಬೇಕು. ಆ ಮಂಥನ ಆದಾಗ ಏನಾಗುತ್ತೆ, ಅದು
ಸ್ವಲ್ಪ ನಮ್ಮ ಬುದ್ಧಿ ಇದೆಯಲ್ಲ, ಭೌತಿಕ ಬುದ್ಧಿ, ಎಲ್ಲ ಕ್ಯಾಲ್ಕುಲೇಷನ್ ಮಾಡೋದು, ಹೆಂಗ್ ಮಾಡಿದ್ರೆ ಹೆಂಗಾಗುತ್ತೆ, ಏನ್ ಮಾಡಿದ್ರೆ ಏನ್ ಗೌರವ ಸಿಗ್ಬೋದು, ಏನ್ ಪ್ರತಿಷ್ಠೆ ಸಿಗ್ಬೋದು, ಇದಕ್ಕೆ ಎಲ್ಲ ಅವಾಗ ಹೃದಯದಲ್ಲಿ ಅದು ಹೋಗಿ ಮಂಥನವಾದಾಗ ಈ ಬುದ್ಧಿ ನೋಡಿ ಅದು ನಮ್ಮನ್ನ ಭ್ರಮೆಗಳು ಪಡಿಸುತ್ತೆ, ಅದು ನಮ್ಮನ್ನ ಮಾಯೆಯಲ್ಲಿ ನೂಕುತ್ತೆ. ಅದು ಅವಾಗ ಅದು ಶುದ್ಧ ಆಗ್ಲಿಕ್ಕೆ ಪ್ರಾರಂಭ ಆಗುತ್ತೆ ಯಾವಾಗ ಮಂಥನ ಆಗುತ್ತೆ, ಯಾವಾಗ ನಾವು ನಿರ್ಮಾಶ್ಚರ್ಯವನ್ನು ಹೊಂತೀವಿ. ನಮ್ಮಲ್ಲಿ ಭಾವನೆ ಇರಬಾರ್ದು, ಇವ್ರು ಯಾಕೆ ಮುಂದೋದ್ರು, ನಾನು ಯಾಕೆ ಹಿಂದುಳಿದೆ, ಇವನು ಯಾಕೆ ಅದನ್ನು ಮಾಡ್ತಾನೆ, ನನಗೆ ಯಾಕೆ ಇದನ್ನು ಹೇಳಿದ್ದಾರೆ. ಈ ಭಾವನೆ ಎಲ್ಲಿವರೆಗೆ ನನಗೆ ಬರುತ್ತೆ ಅಲ್ಲಿವರೆಗೆ ನಾನು ಇನ್ನೂ ಏನಾಗಿದೆ, ಇನ್ನು ಬಹಳ ಮಂಥನ ಮಾಡಬೇಕಿದೆ ಅಂತೇಳಿ ನಾವು ಅರ್ಥ ಮಾಡ್ಕೋಬೇಕು. ಅದಕ್ಕೆ ಹೇಳಾಗಿದೆ ಕೈತವ ಧರ್ಮವನ್ನ, ಈ ರೀತಿ ಮೋಸದ ಧರ್ಮವನ್ನ ಈ ಭಾಗವತದಲ್ಲಿ ಪ್ರಕೃಷ್ಟ ರೂಪೇಣ ಉಜ್ಜಿತ, ಏನು ಫಿನೈಲ್ ಹಾಕಿ ಆಸಿಡ್ ಹಾಕಿ ಅದಕ್ಕೇನು ಗಲೀಜು ತೆಗಿಬೇಕಲ್ಲ ಅದಕ್ಕೇನು ಹಾಕಿ ಎಲ್ಲ ಪ್ರಕೃಷ್ಟ ರೂಪೇಣ ಉಜ್ಜಿತ, ಬಹಳ ತಿಕ್ಕಿ ಅದನ್ನ ಒದ್ದು ಓಡಿಸ್ಯಾರಂತ. ಅದಕ್ಕೆ ನಾವು ಯಾವಾಗಲೂ ಆತ್ಮ ಮಂಥನವನ್ನ ಮಾಡ್ತಾ ಇರ್ಬೇಕು. ಇಂಟ್ರಾಸ್ಪೆಕ್ಷನ್ ಕನ್ನಡದಲ್ಲಿ ಏನ್ ಹೇಳ್ತೀರಾ, ಆತ್ಮಾವಲೋಕನವನ್ನು ಮಾಡ್ತಾ ಇರ್ಬೇಕು. ನಾನು ಏನೋ ಮಾಡಿದ್ರು, ನಾನು ಇವತ್ತು ಭಗವತ್ ಸೇವೆಯಲ್ಲಿ ಏನೋ ಮಾಡಿದ್ರು, ನಾನು ಏನಕ್ಕೆ ಮಾಡ್ತಾ ಇದ್ದೀನಿ, ಇವ್ರು ನೋಡಿ ಹೇಳ್ತಾರೆ ಎಷ್ಟು ಚೆನ್ನಾಗಿ ಇವನು ಕಸ ಗೂಡಿಸ್ತಾನೆ ಅಂತ ಹೇಳ್ತಾರೆ, ಅದನ್ನ ಮಾಡಿದ್ರೆ ಇವ್ರು ಎಷ್ಟು ಚೆನ್ನಾಗಿ ಶೃಂಗಾರ ಮಾಡ್ತಾರೆ ಅಂತ ಹೇಳಿ ಇನ್ನೊಬ್ರು ಹೇಳ್ಬೇಕು ನಮಗೆ, ಅದಕ್ಕೆ ಮಾಡ್ತಾ ಇದ್ದೀನ. ಅಥವಾ ಇವ್ರು ಎಷ್ಟು ರುಚಿಕಟ್ಟಾಗಿ ಅಡುಗೆ ಮಾಡ್ತಾರಂತೆ 4 ಜನ ಹೇಳಬೇಕು ಅಂತ ಮಾಡ್ತಾ ಇದ್ದೀನ, ಅಥವಾ ಭಗವಂತನ ಪ್ರಸನ್ನತೆಗೋಸ್ಕರ ನಾನು ಮಾಡ್ತಾ ಇದ್ದೀನಿ. ಅದು ನಮ್ದು ಪ್ರತಿಯೊಂದು ವಿಷಯದೊಳಗೆ ನಾವೇನ್ ಮಾಡ್ಕೊಬೇಕು, ಆತ್ಮಾವಲೋಕನೆಯನ್ನ ಮಾಡ್ಕೊಳ್ಬೇಕು. ಇದನ್ನ ಅತ್ಯಂತ ದುರ್ಲಭವಾದ ಈ ಒಂದು ಕೃಷ್ಣನ ಒಂದು ಉಪದೇಶವನ್ನು ಅತ್ಯಂತ ಸರಳವಾಗಿ ಕೊಡ್ಲಿಕ್ಕೆ ಚೈತನ್ಯ ಮಹಾಪ್ರಭುಗಳು ಬಂದರು. ಅವರ ಒಂದು ಕರುಣೆಯನ್ನ ನಾವು ಸ್ಮರಣೆ ಮಾಡಿದ್ರೆ ಏನಾಗಿದೆ, ಕಲ್ಲು ಕೂಡ ಏನಾಗುತ್ತೆ, ಅದು ಕರಗುತ್ತೆ. ಕಲ್ಲು ಕೂಡ ಏನಾಗುತ್ತೆ, ಅದು ಕೂಡ ಕರಗುತ್ತೆ. ಆದ್ರೆ ನನ್ನ ಹೃದಯ ಎಷ್ಟೊಂದು ಅದು ಇದು ಆಗಿದೆ ಅಂದ್ರೆ, ನನ್ನ ಹೃದಯ ಏನಿದೆ ಅದು ಕಲ್ಲಲ್ಲ, ಇದು ಸ್ಟೀಲಿಂದ ಮಾಡೋದು. ಇದರಿಂದ ಮಾಡ್ಯಾರ, ಇದನ್ನ ಗಟ್ಟಿ ಕಬ್ಬಣದಿಂದ ಮಾಡಿದಾಗ ನನ್ನ ಹೃದಯ ಏನು ಪರಿವರ್ತನೆ ಆಗೋದಿಲ್ಲ. ವಾಶೂರಹಿಯ ಪಾಷಾಣದೀಯ, ವಾಸುದೇವ ಘೋಷ ಒಂದು ಭಜನೆಯಲ್ಲಿ ಹೇಳ್ತಾರೆ, ಭಗವಂತ ಏನು ನನ್ನ ಹೃದಯದಲ್ಲಿ ಏನು ಮಾಡಿದಾರೆ, ಇದು ಹೃದಯ ಇಲ್ಲ, ಇದೇನು ಕಲ್ಲಿದೆ ಇದು, ಅದಕ್ಕೆ ಏನಾಗಿದೆ, ಇದು ಕರಗೋದಿಲ್ಲ. ನನ್ನ ಹೃದಯ ಏನಿದೆ ಅದು ಕರಗೋದಿಲ್ಲ. ಅದಕ್ಕೆ ಭಾಗವತದಲ್ಲಿ ಏನಾಗಿದೆ, 2ನೇ ಸ್ಕಂದದಲ್ಲಿ ಒಂದು ಶ್ಲೋಕ ಇದೆ, ನಾನು ನಿಮ್ಗೆ ಹೇಳ್ತೀನಿ. ಶ್ಲೋಕ ಈಗಲೇ ನೆನಪಿತ್ತು. ತದಸ್ಮಸಾರಂ ಹೃದಯಂ ಬತೇದಂ. ಒಂದೇ ನಿಮಿಷ ನೋಡ್ತೀನಿ. ತದ್ ಅಸ್ಮ ಅಂದ್ರೆ ಹೃದಯದ ಜಾಗದಲ್ಲಿ ಏನಿದೆ, ತದಸ್ಮಸಾರಂ ಹೃದಯಂ ಬತೇದಂ ಯದ್ಗೃಹ್ಯಮಾನೇನ್ ಹರಿನಾಮಧೇಯು ನ ವಿಕ್ರೀತಾತ ಯದಾ ವಿಕಾರೋ ನೇತ್ರೇ ಜಲಂಗಾತ್ರ ರುಹೇಶು ಹರ್ಷಃ. ಯಾರು ಹೃದಯ ಇದೆಯಲ್ಲ, ಸ್ಟೀಲ್ ಫ್ರೇಮ್ಡ್, ಯಾರ ಹೃದಯ ಏನಿದೆ ಅದು ಕಬ್ಬಿಣದಿಂದ, ಕಠೋರವಾದ ಕಬ್ಬಿಣದಿಂದ ಮಾಡಿದೆಯಲ್ಲ, ಅಂತ ಹೃದಯ ಏನಾಗುತ್ತೆ,
ಯದೃಶ್ಯಮಾಣೆ ಹರಿನಾಮಧೇಯೇ, ನಾಮಸ್ಮರಣೆ, ಭಗವಂತನ ನಾಮಸ್ಮರಣೆ ಮಾಡಿದಾಗ ಅದು ಏನಾಗೋದಿಲ್ಲ, ಅದು ಕರಗೋದಿಲ್ಲ. ಅದು ನ ವಿಕ್ರಿಯೇತಾತ ಯದಿ ವಿಕಾರೋ, ನಮ್ಮ ಶರೀರದಲ್ಲಿ ಪುಲಕವಾಗೋದಿಲ್ಲ ಭಗವಂತನ ನಾಮಸ್ಮರಣೆ ಮಾಡಿದಾಗ, ಪ್ರೇಮ ಉತ್ಪನ್ನ ಆಗೋದಿಲ್ಲ, ಕಣ್ಣಲ್ಲಿ ನೀರು ಬರೋದಿಲ್ಲ, ಅಥವಾ ನಮ್ಮ ಮೈ ಕೂದಲುಗಳು ನಿಮಿರ್ ನಿಲ್ಲೋದಿಲ್ಲ ಅಂತ ಹೃದಯಕ್ಕೆ ಏನ್ ಹೇಳಾಗಿದೆ, ಸ್ಟೀಲ್ ಫ್ರೇಮ್ ಹಾರ್ಟ್. ಅದು ಇದರಿಂದ ಮಾಡಿಲ್ಲ, ಅದನ್ನ ಮಾಂಸ ಅದು ಇದರಿಂದ ಮಾಡಿದ್ದಲ್ಲ, ಅದು ಇದರಿಂದ ಮಾಡಿದ್ದದು ಸ್ಟೀಲ್. ಅದನ್ನ ಎಲ್ಲಿ ಮಾಡ್ಯಾರ, ಅದನ್ನ ಏನದು ಮಹೇಂದ್ರ ಸ್ಟೀಲ್ ಅಂತಿದೆ ನಮ್ದು ರೇಣುಕಾ ಮಂದಿರ ಅಲ್ಲಿ ಅಲ್ಲಿ ಮಾಡಿಸಲಾಗಿದೆ, ಆ ಹೃದಯ ಸ್ಪೆಷಲ್ ಅಂತ. ಅದಕ್ಕೆ ಎಲ್ಲಿವರೆಗೆ ನಾವು ಆ ಹೃದಯದಿಂದ ಭಗವಂತನ ನಾಮಸ್ಮರಣೆಯನ್ನು ಮಾಡಲ್ಲ, ಅಲ್ಲಿವರೆಗೆ ಏನು ಪರಿವರ್ತನೆ ಆಗೋದಿಲ್ಲ. ಈಗ ನೋಡಿ, ಇವತ್ತು ಯಾವ ಯುಗ ಇದು? ಕಲಿಯುಗ. ಯಾರಿಗೆ ಗೊತ್ತಿದೆ? ನೀವು ಹೇಳ್ತೀರ. ವಾಟ್ ಈಸ್ ಟುಡೇಸ್ ಏಜ್? ಇನ್ಫಾರ್ಮೇಶನ್ ಟೆಕ್ನಾಲಜಿ, ಏಜ್ ಆಫ್ ಇನ್ಫಾರ್ಮೇಶನ್. ಯಾವ್ದು? ಇನ್ಫಾರ್ಮೇಶನ್ಗೆ ಏನ್ ಹೇಳ್ತಾರೆ ಕನ್ನಡದಲ್ಲಿ? ಯಾವ ಯುಗ? ಮಾಹಿತಿ ತಂತ್ರಜ್ಞಾನದ ಯುಗ. ಮಾಹಿತಿ. ನೀವೀಗ ಎಲ್ಲರ ಹತ್ರ ಈಗ ಏನಾಗಿದೆ, ಈಗ ಇಂಟರ್ನೆಟ್ ಇದೆ. ಗೂಗಲ್ ಅಲ್ಲಿ ಒಂದು ಶಬ್ದ ಹಾಕ್ಬಿಡಿ ಅಥವಾ ಒಂದು ವಿಷಯ ಹಾಕ್ಬಿಡಿ, ನಿಮಗೆ ಈ ಜೀವನದಲ್ಲಿ ಓದಿ ಮುಗಿಸ್ಲಿಕ್ಕೆ ಆಗಲ್ಲ, ಅಷ್ಟು ಇನ್ಫಾರ್ಮೇಶನ್ ಬರುತ್ತೆ. ಅದು ನೋಡಿದ್ರಲ್ಲ, ಕೆಳಗೆ ಗೂಗಲ್ ಅಂತಿರುತ್ತೆ, ಜಿ ಆದ್ಮೇಲೆ ಓ 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 ಲಾಸ್ಟಿಗೆ ಜಿ ಎಲ್ ಇ ಅಂತಿರುತ್ತೆ. ಓ ಅನ್ಬೇಕಾಗೆ ಅಷ್ಟು ಏನಾಗುತ್ತೆ, ಇನ್ಫಾರ್ಮೇಶನ್ ಬಂದ್ಬಿಡುತ್ತೆ. ಅಷ್ಟೇನಾಗುತ್ತೆ, ಅಷ್ಟೊಂದು ಇನ್ಫಾರ್ಮೇಶನ್. ಅದಕ್ಕೆ ಇದು ಮಾಹಿತಿ ತಂತ್ರಜ್ಞಾನದ ಯುಗ ಅಂತ ಹೇಳಾಗಿದೆ. ಓ ಅನ್ಬೇಕು ಒಂದು, ಅಷ್ಟು ಮಾಹಿತಿ ಇದೆ, ಆದ್ರೆ ನೋ ಟ್ರಾನ್ಸ್ಫಾರ್ಮೇಶನ್. ಇನ್ಫಾರ್ಮೇಶನ್ ಇನ್ಫಾರ್ಮೇಶನ್ ಇನ್ಫಾರ್ಮೇಶನ್, ನೋ ಟ್ರಾನ್ಸ್ಫಾರ್ಮೇಶನ್, ನೋ ಟ್ರಾನ್ಸ್ಫಾರ್ಮೇಶನ್. ಒಬ್ರು ಶಿಲ ಪ್ರಭುಪಾದ್ಗೆ ಹೇಳಿದ್ರು, ನಾನು ನೆಕ್ಸ್ಟ್ ಸಾರಿ ಈ ಕತೆ ಹೇಳ್ತೀನಿ. ಪ್ರಭುಪಾದ್ಗೆ ಅವರು ಶಿಷ್ಯರು ಹೇಳಿದ್ರು, ಒಂದು ದಿವಸ ಮಾರ್ನಿಂಗ್ ವಾಕಲ್ಲಿ ಪ್ರಭುಪಾದ್ ಹೋಗ್ತಾ ಇದ್ರು. ಅವರು ಪ್ರಭುಪಾದ್, ದಿ ಒನ್ ಪರ್ಸನ್ ಈಸ್ ಡೂಯಿಂಗ್ PhD ಆನ್ ಹೌ ದ ಗ್ರಾಸ್ ಗ್ರೋಸ್. ಫುಲ್ ಹೇಗೆ ಬೆಳೆಯುತ್ತೆ ಅನ್ನೋದ್ರ ಮೇಲೆ ಅವನು ಏನ್ ಮಾಡ್ತಾ ಇದ್ದಾನೆ, PhD ಮಾಡ್ತಾ ಇದ್ದಾನೆ ಅಂತ ಹೇಳಿದ್ರು ಪ್ರಭುಪಾದ್ಗೆ. ಪ್ರಭುಪಾದ್ ಹೇಳಿದ್ರು, ಅವನು ಸೈಂಟಿಸ್ಟ್, ದೊಡ್ಡ PhD ಮಾಡ್ತಾ ಇದ್ದಾನೆ, ಅವನು ಸೈಂಟಿಸ್ಟ್ ಅಂತ ಹೇಳಿದ್ರು. ಪ್ರಭುಪಾದ್ ಹೇಳಿದ್ರು, ಅ ಕೌ ಈಸ್ ಬೆಟರ್ ಸೈಂಟಿಸ್ಟ್ ದ್ಯಾನ್ ಯು ಅಂತ. ನೀನು 3-4 ವರ್ಷ ಏನ್ ಮಾಡ್ತೀಯ, ಅದು ಫುಲ್ ಹೆಂಗ್ ಬೆಳೀತಾ ಇರ್ತೀಯ ಅಂತ ಹೇಳಿದ್ರೆ ನೀನು ಅದು ಸ್ಟಡಿ ಮಾಡ್ತಾನೆ ಇರ್ತೀಯ. ಆದ್ರೆ ಹಸು ಏನ್ ಮಾಡುತ್ತೆ, ಆ ಹುಲ್ಲು ತಿಂದು ಅದು ಹಾಲು ಕೊಟ್ಟು ಬಿಡುತ್ತೆ. ನೀನ್ ಅದು ಏನ್ ಕೊಡಕ್, ನಿನ್ಗಿಂದ ಏನ್ ಕೊಡಕ್ಕಾಗಲ್ಲ. ಈ PhD ಮಾಡಿದವನು ಹಾಲು ಕೊಡಕ್ಕಾಗತ್ತಾ? ಆ ಹಸು ಆ ಹುಲ್ಲು ತಿಂದು ಹಾಲು ಕೊಟ್ಟು ಬಿಡುತ್ತೆ. ಕೌ ಈಸ್ ಬೆಟರ್ ಸೈಂಟಿಸ್ಟ್ ದ್ಯಾನ್ ಯು. ಆ ಹಸು ಏನಿದೆಯಲ್ಲ, ನಿನ್ಗಿಂತ ಒಳ್ಳೆ ವಿಜ್ಞಾನಿ ಅದು. ಇಂಥದ್ದು ಈ ಕಲಿಯುಗದಲ್ಲಿ ಜ್ಞಾನ ಅಂದ್ರೆ ಇಂಥದ್ದು. ಇದಕ್ಕೆ ಜ್ಞಾನ ಅಂತಾರ. ವೇಸ್ಟ್ ಆಫ್ ಟೈಮ್, ಜೀವನ ಬರಿಬಾದು ಮಾಡೋದು ಹೆಂಗಂತ ಕಲಿಸೋದು. ಇವು ಶಾಲೆಗಳೆಲ್ಲ ಇದಾವಲ್ಲ, ಇವೇನು ಜೀವನ ಬರಿಬಾದ್ ಮಾಡೋದು, ಇವು ಜೀವನ ವ್ಯರ್ಥ ಮಾಡೋದು. ಯಾವ ರೀತಿ ವ್ಯರ್ಥ? ಕಲಿತೇ ಕಲಿತಿರ್ತಾರೆ, ಇನ್ನು ಜನ ಕಲಿತಾರೆ, ಇಷ್ಟು ಕಲಿತಾರಲ್ಲ ಅವರು. ಅವ್ರ ಕಾರ್ಡ್ ನೋಡಿದ್ರೆ ಅವ್ರ ಕಾರ್ಡ್ ನೋಡಕ್ಕೆ ಅವ್ರ ಡಿಗ್ರಿಗಳು ಬರೆಯಕ್ಕಾಗೋದಿಲ್ಲ. ಅವ್ರಿಗೆ ಆದ್ರೆ ಬೆಳಿಗ್ಗೆ ಎದ್ದು ಕೂಡಲೇ ಬ್ರಷ್ ಮಾಡ್ಕೊಂಡು ಅನ್ನೋದು ಗೊತ್ತಿರೋದು. ಏನಂತ ಜ್ಞಾನ ತಗೊಂಡು ಏನ್ ಮಾಡ್ತಾರೆ? ಯಾರು ಹಿರಿಯರು ಬಂದಾರಂದ್ರೆ ಅವ್ರ ಮುಂದೆ ಹೆಂಗಿರ್ಬೇಕು, ದೇವಸ್ಥಾನ ಬಂದ್ರೆ ಹೆಂಗ್ ಕೂಡ್ಬೇಕು, ಕಾಲು ಚರ್ಸ್ಕೊಂಡು ಕೂಡ್ಬೇಕು. ಸಂಸ್ಕಾರ ಇಲ್ಲ ಅಂತ ಜ್ಞಾನ ತಗೊಂಡು ಏನು ಉಪಯೋಗ? ಅದಕ್ಕೆ ಪ್ರಭುಪಾದ ಹೇಳಿದ್ರು, ಆ ಹಸು ಇದೆಯಲ್ಲ, ನಿಮ್ಗಿಂತ ದೊಡ್ಡ ವಿಜ್ಞಾನಿ ಅದು. ಅದು ಆ ಹುಲ್ಲು ತಿನ್ನುತ್ತೆ, ಹಾಲು ಕೊಡುತ್ತೆ. ನಿಮ್ PhD ಇಂದ ನೀನ್ PhD ನೀವು PhD ಮಾಡದೇ ಇದ್ರೆ ಹುಲ್ಲು ಬೆಳೆಯೋದಿಲ್ವಾ ಅದು? ಈ PhDಗಳು ಸೈಂಟಿಸ್ಟ್ಗಳು ಬರೋಕ್ಕಿಂತ ಮುಂಚೆ ಸೂರ್ಯ ಹುಟ್ಟಿದಿಲ್ವಾ? ಅವನೇನು ಲೇಟಾಗಿ ಹುಟ್ಟಿದ್ವು ಒಂದಿಷ್ಟು, 15 ನಿಮಿಷ ಲೇಟಾಗಿ ಬಂದ್ಬಿಟ್ಟೆ ಸೂರ್ಯ. ಹಂಗೆ ಯಾವಾಗಂದ್ರೂ ಆಗೈತ? ಎಲ್ಲ ಇದು ಜ್ಞಾನ ಅಲ್ಲ, ಇದು
ಇದೆಲ್ಲ ಅಜ್ಞಾನ. ಯಾವುದು ಬರೀ ನಮ್ಮ ಶರೀರದ ಬಗ್ಗೆ ನಮಗೆ ಕಲಿಸುತ್ತಲ್ಲ, ಕೊನೆಗೆ ಏನ್ ಮಾಡ್ತಾರೆ, ಒಂದು ದೊಡ್ಡ PhD ಒಂದು ಕೊಡ್ತಾರೆ ನಿಮ್ಗೆ, ಒಂದು ಸರ್ಟಿಫಿಕೇಟ್, ಡಾಕ್ಟರೇಟ್ ಅಂತ ಹೇಳಿ. ಅದನ್ನ ತಗೊಂಡು ಇವ್ರು ಏನ್ ಮಾಡ್ತಿರ್ತಾರೆ, ಆ ಕಂಪನಿ ಈ ಕಂಪನಿ ಅದು ಇದು ಅಲ್ದಾಡ್ತಿರ್ತಾರೆ, ಭಿಕ್ಷಾ ಪಾತ್ರ. ನನಗೇನು ನೌಕರಿ ಕೊಡಿ, ನಾನು ಇದನ್ನ ಮಾಡಿದ್ದೀನಿ, ಈ ಡಿಗ್ರಿ ಮಾಡಿದ್ದೀನಿ, ನನಗೇನು ಕೊಡಿ ಅಮ್ಮ, ಭಿಕ್ಷಾ ಅಮ್ಮ. ಇಲ್ಲಿ ಅಮ್ಮ ಅಮ್ಮ ಅಂತಾರೆ, ಇವ್ರು ಹೋಗಿ ಅಂತಾರೆ ಬಾಸ್ ಬಾಸ್. ಭಿಕ್ಷೆ ಬಿಡ್ತಿರ್ತಾರೆ. 4 ಜನರಿಗೆ ಉಪಯೋಗ ಆಗೋದಂತೂ ಮಾಡೋಕ್ಕಾಗಲ್ಲ ಅವ್ರ ಕೈಯಿಂದ. ಸೊ ನಾವು ಜೀವನದಲ್ಲಿ ಉಪಯೋಗ ಆಗಬೇಕು, ನಮ್ಮ ಜೀವನ, ಮಾನವ ಜೀವನ ಉಪಯೋಗ ಆಗ್ಬೇಕಂದ್ರೆ ಭಗವತ್ ಮಹಿಮೆ ಅಂತ ತಿಳ್ಕೊಳ್ಬೇಕು, ಭಗವತ್ ಸೇವೆ ಅಂತ ಮಾಡಬೇಕು. ಅದು ಬಿಟ್ಬಿಟ್ಟು ಎಷ್ಟು ಮನುಷ್ಯನ ಡಿಗ್ರಿ ಇದೆಯವಲ್ಲ ಅಷ್ಟು ಅವು ಒಂದು ಏನಿದ್ದಂಗೆ ನಮ್ಮ ತಲೆ ಮೇಲೆ ದೊಡ್ಡ ಭಾರ ಇದ್ದಾರೆ. ಈಗ ಭೌತಿಕ ಸಂಸಾರ ಸಾಗರದಲ್ಲಿ ವ್ಯಕ್ತಿ ಮುಳುಗಿ ಹೋಗ್ತಾ ಇದ್ದಾನೆ. ಒಬ್ಬ ವ್ಯಕ್ತಿ ಸಾಗರದಲ್ಲಿ ಮುಳುಗ್ತಾ ಇದ್ದಾನೆ ಅಂದ್ಕೊಳ್ಳಿ, ಒಂದು ನೀರಲ್ಲಿ ಮುಳುಗ್ತಾ ಇದ್ದಾನೆ. ಅವನು ತಲೆ ಮೇಲೆ ಒಂದು ಬಂಗಾರದ ಕಿರೀಟ ಇಟ್ರೆ, ಬಂಗಾರದ ಕಿರೀಟ ಇಟ್ರೆ ಬಹಳ ಒಳ್ಳೇದಲ್ಲ, ಬಂಗಾರ ರೇಟ್ ಬಹಳ ಐತಿ, ಅದನ್ನ ತಗೊಂಡೇ ಹೋಗ್ತಾನೆ ಒಳಗ. ಅವನು ಉಳಿಸಕ್ಕಾಗುತ್ತಾ ಬಂಗಾರ ಕಿರೀಟ ಇಟ್ರೆ? ಅಂದ್ರೆ ನಮ್ಮ ಏನು ಭೌತಿಕ ಯೋಗ್ಯತೆಗಳೇನಿದಾವಲ್ಲ, ಇದು ಡಿಗ್ರಿ, ಮಾಸ್ಟರ್ ಡಿಗ್ರಿ ಆದ ಕೂಡಲೇ ಎಂ.ಪಿಲ್ ಆದ ಕೂಡಲೇ PhD ಆದ್ಮೇಲೆ ಮತ್ತೊಂದು ಏನೋ, ಇವೆಲ್ಲ ಏನಿದಾವಲ್ಲ ಇವು ಒಂದ್ರ ಮೇಲೆ ಒಂದು ಬಂಗಾರ ಕಿರೀಟ ಇಟ್ಟಂಗೆ. ಬಂಗಾರ ಕಿರೀಟ ಇಟ್ಟಂಗಲ್ಲ ಅವು. ಆಕ್ಚುಲಿ ಅಂದ್ರೆ ಅವು ಏನು ಮುಳುಗುತ್ತಿದ್ದ ವ್ಯಕ್ತಿಯ ಕಾಲಿಗೆ ಕಲ್ಲು ಕಟ್ಟಿದಂಗ, ಅವು ಮೇಲೇನೆ ಬರಕ್ಕಾಗೋದಿಲ್ಲ. ಆದ್ರೆ ಆ ವಿಷಯಗಳನ್ನ ನಾವು ಯಾವಾಗ ನಮ್ಮ ಒಂದು ಜ್ಞಾನ, ನಮ್ಮ ಒಂದು ಪ್ರತಿಷ್ಠೆ, ನಮ್ಮ ಒಂದು ಏನೇ ಇದೆ, ಒಂದು ಹಣ, ಅದ್ಯಾವುದೇ ತರದ ಅಯೋಗ್ಯತೆ ಇರ್ಬೋದು ಜಗತ್ತಿನಲ್ಲಿ, ಯೋಗ್ಯತೆ ಅಂತ ಹೇಳೋಣ, ಅದನ್ನ ನಾವು ಅಲ್ಲಿವರೆಗೆ ಭಗವತ್ ಸೇವೆಯಲ್ಲಿ ಹಚ್ಚುದಿಲ್ಲ ನಾವು, ಅದೆಲ್ಲ ಏನಾಗುತ್ತದು ಅದು ಅಯೋಗ್ಯತೆನೇ. ಅದು ಅವೆಲ್ಲ ಒಂದು ದೊಡ್ಡ ಸೊನ್ನೆ ಇದ್ದಾಗ ಏನು ಉಪಯೋಗಕ್ಕೆ ಬರಲ್ಲ. 150 ಎಕರೆ ಬಿಟ್ಟು ನೀವು 1000 ಎಕರೆ ಮಾಡಿ ಯಾವುದು 1 ಎಕರೆನೂ ತಗೊಂಡು ಹೋಗ್ತಾರೆ. ಒಂದು ಕತೆ ಹೇಳಿದ್ದೆ ನಾನು. ಒಬ್ಬ ರಾಜ ಅವನಿಗೆ ತುಂಬಾ ದಿವಸ ಅವನ ಹಾಸಿಗೆ ಹಿಡಿದ, ಇನ್ನೇನು ಬಹಳ ಕೆಲಸ ಮಾಡಿದ್ದ, ಬಹಳ ಒಳ್ಳೆ ಕಾರ್ಯಗಳನ್ನು ಏನೇನು ಮಾಡಿದ, ರಾಜ್ಯಭಾರ ಚೆನ್ನಾಗಿ 100 ವರ್ಷ ಮಾಡಿದ್ದ. ಕೊನೆಗೆ ಗುರುಗಳು ಬರ್ತಾರೆ ಅವನ ಹತ್ರ, ಇನ್ನೇನು ಗುರುಗಳೇ, ನಾನು ಹೋಗೋ ಸಮಯ ಬಂತು, ಸ್ವಲ್ಪ ನನ್ನ ಜಾತಕ ನೋಡಿ ಹೇಳಿ, ನಂದೇನು ಇದು ಇದೆ, ನನ್ನ ಜಾತಕದಲ್ಲಿ ಏನಿದೆ, ನನಗೇನು ಪ್ರಾಪ್ತಿ ಆಗುತ್ತೆ, ಸ್ವರ್ಗ ನರಕ ಏನಾಗುತ್ತೆ ಅದು. ಇಲ್ಲ, ಜಾತಕ ಎಲ್ಲ ನೋಡಿದ್ರು ಗುರುಗಳು ಹೇಳಿದ್ರು, ಇಲ್ಲ ಬಹಳ ಒಳ್ಳೇದಪ್ಪ, ನಿನಗೇನಾಗುತ್ತೆ, ನೀನು ಬಹಳ ಒಳ್ಳೊಳ್ಳೆ ಕೆಲಸ ಮಾಡಿದೀಯ, ಅದಕ್ಕೆ ನಿಮಗೆ ಸ್ವರ್ಗ ಪ್ರಾಪ್ತಿ ಆಗುತ್ತೆ. ಬಹಳ ಖುಷಿ ಆಗುತ್ತೆ. ಆದರೆ ಒಂದೇ ಒಂದು ಸಮಸ್ಯೆ ಇದೆ. ಏನು ಸಮಸ್ಯೆ ಇದೆ? ಅಲ್ಲಿ ಸ್ವರ್ಗದಲ್ಲಿ ನಂದನ ವನದಲ್ಲಿ ನಿಮಗೆ ಇದು ಸಿಗುತ್ತೆ. ಆದರೆ ಆ ವನದಲ್ಲಿ ಏನಾಗಿದೆ ಅಂದರೆ ಸ್ವಲ್ಪ ಸೊಳ್ಳೆ ಇದ್ದಾವೆ, ಸ್ವಲ್ಪ ನಿದ್ದೆ ಆಗೋದು ಕಷ್ಟ. ಮತ್ತೇನು ಮಾಡೋದು? ಆಮೇಲೆ ನೋಡೋದಂತ ಹಂಗೆ ಇಲ್ಲ, ಏನು ಸಮಸ್ಯೆ ಇಲ್ಲ. ಅಲ್ಲಿ ಸ್ವರ್ಗದಲ್ಲಿ ಏನಿದೆ ಅಂದರೆ ಸೊಳ್ಳೆ ಪರದೆದು ವ್ಯವಸ್ಥೆ ಇದೆ, ಚಿಂತೆ ಮಾಡಿದೆ. ಬಹಳ ಒಳ್ಳೆ ಖುಷಿಯಾಗಿದೆ. ಸೊಳ್ಳೆ ಪರದೆನೂ ವ್ಯವಸ್ಥೆ ಇದೆ. ಗುರುಗಳಂತೆ ಇಲ್ಲ, ಒಂದೊಂದು ಸಮಸ್ಯೆ ಇದೆ. ಆ ಸೊಳ್ಳೆ ಪರದೆಯೊಳಗೆ ಒಂದು ಸ್ವಲ್ಪ ಏನಾಗಿದೆ, ಛಿದ್ರ ಆಗಿದೆ. ಛಿದ್ರ ಆಗಿದೆ, ಅದರೊಳಗಿಂದ ಸೊಳ್ಳೆ ಬರ್ತವೆ, ಸೊಳ್ಳೆ ಕಡಿತವೆ. ಏನು ಮಾಡಬೇಕು? ಏನು ಸಮಸ್ಯೆ ಇಲ್ಲ. ನೀನು ಒಂದು ಕೆಲಸ ಮಾಡ್ಬೋದು, ಒಂದೇನು ಸೂಜಿ ಸ್ವಲ್ಪ ದಾರ ತಗೊಂಡು ಹೋಗ್ಬಿಟ್ರೆ ಸಮಸ್ಯೆ ಬಗೆಹರುತ್ತೆ. ಸೂಜಿ ದಾರ ತಗೊಂಡು ಹೋಗ್ಬೇಕಾಗತ್ತಾ? ಅಂದ್ರೆ ಎಷ್ಟೇ ಇದ್ರು ನಾವೇನು ಅದನ್ನ ಇಲ್ಲೇ ಬಿಟ್ಟು ಹೋಗ್ಬೋದು. ನಮ್ಮ ಜೊತೆಗೆ ಬರೋದೇನು, ನಾವು ಮಾಡಿರೋಂಥ ಸೇವೆ ಅಷ್ಟು, ಭಗವತ್ ಸೇವೆ, ಮತ್ತು ಬೇರೆ ಯಾವುದೂ ಅಲ್ಲ. ಯತ್ಕರೋಸಿ ಯದಷ್ಟಾಸಿ ಯಜ್ಜುಹೋಸಿ ದದಾಸಿ ಯತ್ತಪಶ್ಯಸಿ ಕೌಂತೆಯ ತತ್ಪುರುಷ್ವ ಮದರ್ಪಣಂ. ಭಗವದ್ಗೀತೆ 9ನೇ ಅಧ್ಯಾಯದ 21ನೇ ಶ್ಲೋಕದಲ್ಲಿ ಹೇಳ್ತಾರೆ, ಯತ್ಕರೋಸಿ ಯದಷ್ಟಾಸಿ, ನೀನು ಏನು ಮಾಡ್ತೀಯ, ಏನು ತಿಂತೀಯ, ಯಜ್ಜುಹೋಸಿ, ಏನು ದಾನ ಮಾಡ್ತೀಯ, ಏನು ಯಜ್ಞ ಮಾಡ್ತೀಯ, ಎಲ್ಲವೂ ನನಗೆ ಅರ್ಪಣೆಯಾಗಿ ಮಾಡು. ತತ್ಪುರುಷ್ವ ಮದರ್ಪಣಂ,
ಆಯ್ತಪ್ಪ, ನಾನು ಭಾಳ ಶ್ರೀಮಂತ ಇದ್ದೀನಿ, ನಮಗೆ ಭಾಳ ಜನರಿಗೆ ಊಟ ಹಾಕ್ತೀನಿ, ನಾನು ಹಂಗೆ ಊಟ ಹಾಕ್ಬೇಡ. ಅದನ್ನ ಭಗವಂತನಿಗೆ ನೈವೇದ್ಯ ಮಾಡು, ಪ್ರಸಾದವಾಗಿ ಅವ್ರಿಗೆ ಬಡಿಸು, ಅವ್ರಿಗೂ ಲಾಭ ಆಗತ್ತೆ, ನಿನಗೂ ಲಾಭ ಆಗುತ್ತೆ. ಇಲ್ಲ ನಾನು ಭಾಳ ಬಡವರಿಗೆ ನಾನು ಬಟ್ಟೆ ಹಂಚ್ತೇನೆ, ಬಟ್ಟೆ ಹಂಚು, ಅದ್ರ ಜೊತೆಗೇನು ಹರಿನಾಮನೂ ಹಂಚು. ನಾವು ಇವತ್ತೇನೋ ಊಟ ಹಾಕಿದ್ವಿ, 4 ಗಂಟೆ ಬಿಟ್ಟು ಮತ್ತೆ ಅವ್ರಿಗೆ ಹಸು ಆಗುತ್ತೆ. ಬಟ್ಟೆ ಕೊಟ್ವಿ, 6 ತಿಂಗಳಾಗ ಮತ್ತೆ ಬಟ್ಟೆ ಹರಿದು ಹೋಗ್ತದೆ. ಆದ್ರೆ ಅದ್ರ ಜೊತೆಗೆ ನೀನು ಅವ್ರಿಗೆ ಭಗವದ್ ಜ್ಞಾನವನ್ನು ಕೊಟ್ರೆ, ಹರಿನಾಮವನ್ನು ಕೊಟ್ರೆ ಏನಾಗುತ್ತೆ ಅವಾಗ? ಅವರು ಮತ್ತೆ ಅದೇ ಜನ್ಮ ಮೃತ್ಯು ಜರಾವ್ಯಾಧಿ ಚಕ್ರದಲ್ಲಿ ಬೀಳೋದು ತಪ್ಪುತ್ತೆ. ಒಳ್ಳೇದನ್ನು ಮಾಡು, ಬೇಡ ಅಲ್ಲ, ಆದ್ರೆ ಅದನ್ನೇನು ಮಾಡು, ಭಗವತ್ ಸಂಬಂಧವಾಗಿ ಮಾಡು, ಭಗವತ್ ಕೈಂಕರ್ಯವಾಗಿ ಮಾಡು. ಆ ರೀತಿ ಭಗವಂತ ಹೇಳ್ತಾರೆ, ಯತ್ಕರಸ್ಸಿ ಯದಶ್ನಾಸಿ ಯಜ್ಜುಹೋಷಿ ತದಾಸಿ ಯತ್ ತಪಸ್ವಸಿ ಕೌಂತೆಯ ತತ್ಪುರಿಸ್ವರು ಮದರ್ಪಣ. ನನಗೆ ಅರ್ಪಣೆಯನ್ನ ಮಾಡು, ನೀನೇನೇ ದಾನವನ್ನು ಕೊಡು, ನೀನು ಏನೇ ಊಟ ಮಾಡು, ನೀನೇ ಯಾವುದೇ ಕಾರ್ಯಗಳನ್ನು ಮಾಡು, ನನಗೆ ಅರ್ಪಣೆಯಾಗಿ ಮಾಡಬೇಕು. ಅದನ್ನ ಅತ್ಯಂತ ಸರಳವಾಗಿ ತಿಳಿಸ್ಲಿಕ್ಕೆ ಚೈತನ್ಯ ಮಹಾಪ್ರಭು ಮತ್ತು ನಿತ್ಯಾನಂದ ಪ್ರಭುಗಳು ಬಂದಿದ್ದಾರೆ, ಪರಮ ಕರುಣ ಅವತಾರ. ಅವರು ಚೈತನ್ಯ ಮಹಾಪ್ರಭುಗಳ ಆವಿರ್ಭಾವ ತಿಥಿ ಫಾಲ್ಗುಣ ಪೂರ್ಣಿಮೆಗಿದೆ. ಯಾವಾಗಿದೆ? ಫಾಲ್ಗುಣ ಪೂರ್ಣಿಮೆ. 540 ವರ್ಷಗಳ ಹಿಂದೆ ಅವರು ನವದ್ವೀಪ ಮಾಯಾಪುರದಲ್ಲಿ ಜನ್ಮ ತಾಳ್ಬೇಕಾದ್ರೆ ಅವರು ಒಳ್ಳೆಯ ಕ್ಷಣಕ್ಕಾಗಿ ಕಾಯ್ತಾ ಇದ್ರು. ತಾಯಿಯ ಗರ್ಭದಲ್ಲಿ ಒಂದು ಶಿಶು ಎಷ್ಟು ತಿಂಗಳಿರುತ್ತೆ? 9. 10ನೇ ತಿಂಗಳಿದ್ರೆ ಸಿಜರಿನ್ ಡೇಟ್ ಕೊಟ್ಟಿರ್ತಾರೆ ಡಾಕ್ಟ್ರು. ಅದ್ರೊಳಗೆ ನಾವೀಗೆಲ್ಲ ಮುಹೂರ್ತ ನೋಡಿ ಏನೋ ಒಂದು ಫಿಕ್ಸ್ ಮಾಡಿ ನಮಗೆ ಡೇಟು ಆಗಸ್ಟ್ 15 ಬಹಳ ಒಳ್ಳೆ ದಿವಸ ಇದೆ, ಮಾಡಿಸ್ಬಿಡೋಣ, ಅವತ್ತೇ ಸಿಜರಿನ್ ಅಂತ ಪ್ಲಾನ್ ಮಾಡ್ಕೊಂಡ್ಬಿಡ್ತೀವಿ. ಇಲ್ಲಿ ಅವ್ರು ಮಾಡಿದ್ರು ಆಫೀಸರು, ಅದು ಆಗಸ್ಟ್ 14ಕ್ಕೆ ಬಂದ್ಬಿಟ್ಟ ಅವಳು ಹೊರಗಡೆ. ಹಿಂಗೇನ ಮಾಡ್ತೀವಿ ಈಗೆಲ್ಲ ಪ್ಲಾನ್. ಅವಾಗ ಏನಾಯ್ತಂದ್ರೆ ಚೈತನ್ಯ ಮಹಾಪ್ರಭು ತಾಯಿಯ ಗರ್ಭದಲ್ಲಿ ಇರ್ಬೇಕಾದ್ರೆ 10 ತಿಂಗಳಾಯ್ತು. ಅವಾಗ ಸಿಜರಿನ್ ಎಲ್ಲ ಇರ್ಲಿಲ್ಲ ಪುಣ್ಯಕ್ಕೆ. ತಾಯಿಯ ಗರ್ಭದಿಂದ ಹೊರ ಬರ್ಲಿಲ್ಲ. 11 ತಿಂಗಳಾಯ್ತು, ಇನ್ನು ಏನು ಸಿಂಪ್ಟಮೇ ಇಲ್ಲ. 12 ತಿಂಗಳಾಯ್ತು, ಪೂರ್ತಿ 1 ವರ್ಷ ತುಂಬಿತು, ಇನ್ನು ಮಗು ಹೊರಗಡೆ ಬರ್ತಾ ಇಲ್ಲ. ಎಲ್ಲ ಚಿಂತೆ ಆಯ್ತು. ಆಗ ತಾಯಿ ಸಚಿದೇವಿಯ ತಂದೆ ನೀಲಾಂಬರ ಚಕ್ರವರ್ತಿ ಅಂತ ಹೇಳಿ ಮಹಾನ್ ಜ್ಯೋತಿಷ್ಯಕಾರಾಗಿದ್ರು, ಮಹಾನ್ ಮೇಧಾವಿ ಪಂಡಿತರಾಗಿದ್ರು. ಅವ್ರು ಕರೆಸಿ ತಾಯಿಯ ಹಸ್ತರೇಖೆ ಎಲ್ಲ, ಮಗುವೊಂದು ಗರ್ಭಧಾರಣವಾಗಿರೋ ಸಂದರ್ಭ ಎಲ್ಲ ನೋಡಿ ಎಲ್ಲ ಒಂದು ನೋಡಿದ್ರು. ಅವಾಗ ಅವ್ರು ಹೇಳಿದ್ರು, ಇಲ್ಲ, ಈ ಮಗು ಸಾಧಾರಣ ಮಗು ಅಲ್ಲ, ಈ ಮಗು ವಿಶೇಷವಾದ ಮಗು ಇದೆ. ಅವನು ಅತ್ಯಂತ ಒಂದು ಶುಭ ಗಳಿಗೆಗೋಸ್ಕರ ವೇಟ್ ಮಾಡ್ತಾ ಇದ್ದವ. ಪ್ರಕಟವಾಗ್ಲಿಕ್ಕೆ ಶುಭ ಗಳಿಗೆಗೋಸ್ಕರ ವೇಟ್ ಮಾಡ್ತಾ ಇದ್ದಾನೆ. ಶುಭ ಗಳಿಗೆಗೆ ವಿಷಯ ಪಡ್ತಾರೆ, ನೀವು ಯಾರು ಚಿಂತೆ ಮಾಡ್ಬೇಕಾಗಿಲ್ಲ. ಶುಭ ಗಳಿಗೆ ಬಂದಾಗ ಏನಾಗುತ್ತೆ, ಮಗು ಪ್ರಕಟವಾಗ್ತಾನೆ, ಅವನು ಹೆರಿಗೆ ಆಗುತ್ತೆ ಅಂತ ಹೇಳಿದ್ರು ನೀಲಾಂಬರ ಚಕ್ರವರ್ತಿ. ಅವಾಗ ಸ್ವಲ್ಪ ನಿರ್ದೇಶಿಸ್ಬಿಟ್ಟು ತಂದೆ ತಾಯಿಯವರು. ಆದ್ರೆ ಅವ್ರು ಬಂದಿದ್ದು ಯಾವಾಗ ಗೊತ್ತಾ? ಚೈತನ್ಯ ಮಹಾಪ್ರಭುಗಳು ಗ್ರಹಣದ ಸಮಯದಲ್ಲಿ, ಅದು ಖಗ್ರಾಸ್ ಚಂದ್ರಗ್ರಹಣ ಸಮಯದಲ್ಲಿ. ಗ್ರಹಣ ಸಮಯ ಅಂದ್ರೆ ನಾವೆಲ್ಲ ಏನ್ ತಿಳ್ಕೊಳ್ತೀವಿ, ಅದು ಇನ್ಆಸ್ಪಿಸಿಯಸ್, ಮಂಗಳ. ಆ ಸಮಯದಲ್ಲಿ ಏನು ಭೌತಿಕ ಕಾರ್ಯ ಮಾಡೋದಿಲ್ಲ. ಏನ್ ಮಾಡ್ಬೇಕು? ಬರೀ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ 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 ನಾಮಸ್ಮರಣೆ ಮಾಡ್ಬೇಕು, ಭಾಗವತ ಪಠನೆ ಮಾಡ್ಬೇಕು, ಭಗವದ್ಗೀತಾ ಪಠನೆ ಮಾಡ್ಬೇಕು. ಅವಾಗ ಮಲ್ಕೊಳ್ಳೋಂಗಿಲ್ಲ, ಇದು ಮಾಡಂಗಿಲ್ಲ, ಇದು ಮಾಡಂಗಿಲ್ಲ, ಇದು ಮಾಡಂಗಿಲ್ಲ, ಇದು ಮಾಡಂಗಿಲ್ಲ. ಏನ್ ಮಾಡೋದು? ಬರೀ ಆಧ್ಯಾತ್ಮಿಕ ಕಾರ್ಯಗಳನ್ನ ಅಷ್ಟೇ ಮಾಡ್ಬೇಕು, ಭೌತಿಕ ಕಾರ್ಯ ಯಾವುದು ಮಾಡಂಗಿಲ್ಲ. ಇದನ್ನೂ ಇಲ್ಲ. ಅಷ್ಟೆಲ್ಲ ನಿಯಮ. ಅಮಂಗಳ ಸಮಯ ಅಂತ ಅನ್ನೋ ಸಮಯದಲ್ಲಿ ಅವರು ಪ್ರಕಟ ಆದ್ರು. ಯಾಕೆ? ಯಾರು ನಾಮಸ್ಮರಣೆಯನ್ನ ಮಾಡ್ತಾ ಇರ್ಲಿಲ್ಲ, ಹೇಳಿದ್ರು ಕೂಡ ಅವರೆಲ್ಲ ಏನ್ ಮಾಡ್ತಾ ಇದ್ರು, ಗಂಗೆಯಲ್ಲಿ ಮಿಂದು ಅವರು
ಪಾಪ ಎಲ್ಲ ಎಲ್ಲಿ ನಮಗೆ ತಗ್ಲಿಕ್ ಬಿಡ್ತಾವಪ್ಪ ಅಂತೇಳಿ ಈ ಅಮಂಗಳ ನಮ್ಮ ಮೇಲೆ ಬಂದ್ಬಿಡತ್ತಂತ ಹೆದರ್ಬಿಟ್ಟು ಏನ್ ಮಾಡ್ತಾ ಇದ್ರು, ಭಕ್ತಿಯಿಂದ ಅಲ್ಲ, ಭಯ ಭಕ್ತಿ ಇರ್ಬೇಕಂತ ಹೇಳ್ತಾರಲ್ಲ. ಈಗ ಭಯ ಜನರಿಗೆ ಜಾಸ್ತಿ, ಭಕ್ತಿ ಯಾರಿಗೂ ಇಲ್ಲ. ಏನದು ಇವತ್ತು ಶನಿವಾರ ಆಯ್ತಪ್ಪ, ಹೋಗದೆ ಇದ್ರೆ ಗುರುಗಳು ಏನ್ ಅನ್ಕೊಂತಾರ, ಆಪ್ಷನ್ ಹಾಕ್ಬಿಡ್ತಾರೆ ನಮ್ದು ಒಂದು ಬರೋರು ಜಾಸ್ತಿ. ಭಕ್ತಿಯಿಂದ ಸೇವಾ ಭಾವದಿಂದ ಬರೋರು ಬಹಳ ಕಡಿಮೆ. ಅದಕ್ಕೆ ಭಯದಿಂದ ಇವರೆಲ್ಲ ಏನ್ ಮಾಡ್ತಾ ಇದ್ರು, ನವದ್ವೀಪವಾಸಿಗಳು ಗಂಗೆಯಲ್ಲಿ ನಿಂತು ಬಿಟ್ಟು ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಭಗವಂತನ ನಾಮಸ್ಮರಣೆಯನ್ನು ಮಾಡ್ತಾ ಇದ್ರು. ಶಾಸ್ತ್ರದಲ್ಲಿ ಹೇಳಲಾಗಿದೆ, ಏನಾದ್ರೂ ತ್ರುಟಿಗಳಾಗಿದ್ರೆ ನಾವು ಯಾವುದೇ ಕಾರ್ಯಗಳನ್ನು ಮಾಡೋದ್ರಲ್ಲಿ, ಯಾವುದೇ ಯಜ್ಞ ಯಾಗಗಳನ್ನು ಮಾಡೋದ್ರಲ್ಲಿ, ದಾನ ಧರ್ಮಗಳನ್ನು ಮಾಡೋದ್ರಲ್ಲಿ ಏನಾದ್ರೂ ತ್ರುಟಿಗಳಾಗಿದ್ರೆ ನಾವು ಭಗವಂತನ ನಾಮಸ್ಮರಣೆಯನ್ನು ಮಾಡಿದ್ರೆ ಸರ್ವಂ ಭವತಿ ನಿಶ್ಚಿದ್ರಂ ನಾಮ ಸಂಕೀರ್ತನಂ ತವ, ಸತೈತ ನಾಮಸ್ಮರಣೆ ಮಾಡಿದ್ರೆ ಅಥವಾ ಭಗವಂತನ ನಾಮಸ್ಮರಣೆ ಮಾಡಿದ್ರೆ ಎಲ್ಲಾ ತ್ರುಟಿಗಳು ಅವೆಲ್ಲ ಇದು ಆಗ್ತವೆ. ಅದಕ್ಕೋಸ್ಕರ ಎಲ್ಲರೂ ಏನ್ ಮಾಡ್ತಾ ಇದ್ರು, ಹ್ಯಾಂಡ್ಸಮ್ ಸರೆಂಡರ್, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ. ನಾಮ ಸಂಕೀರ್ತನೆ ಮಾಡ್ತಾ ಇದ್ರು, ನಾಮಸ್ಮರಣೆ ಮಾಡ್ತಾ ಇದ್ರು. ನಾಮಸ್ಮರಣೆ ಮಾಡಿದ್ರೆ ಅದಕ್ಕಿಂತ ಉತ್ತಮವಾದ ಗಳಿಗೆ ಇನ್ನೊಂದಿಲ್ಲ. ಅದಕ್ಕೆ ತುಕಾರಾಮ್ ಮಹಾರಾಜರು ಒಂದು ಅಭಂಗದಲ್ಲಿ ಹೇಳ್ತಾರೆ ಅವರು, ಏನು ಮರಾಠಿಯಲ್ಲಿ ಅಭಂಗ ಹೇಳ್ತಾರೆ, ಯಾವಾಗ ಸಂತರು ನಮ್ಮ ಮನೆಗೆ ಬರ್ತಾರಲ್ಲ, ಭಗವದ್ ಭಕ್ತರು ಸಂತರು ನಮ್ಮ ಮನೆಗೆ ಬರ್ತಾರಲ್ಲ, ತೋಚಿ ದಿವಾಳಿ ದಸರಾ, ಅದೇ ದೀಪಾವಳಿ ಮತ್ತು ದಸರಾ ನನಗೆ ಅಂತ ಅದೇ ಉತ್ಸವ. ಯಾವಾಗ ಮಾತಾಜಿ ಹೇಳ್ತಾ ಇದ್ದಾರೆ ಶ್ಲೋಕ ಏನು ಇಲ್ವಲ್ಲ, ಹೇಳಿದ್ರು ಅವ್ರು ಹೇಳಿದ್ರು, ಅದು ಒಂದು ಅಭಂಗ. ಅಂದ್ರೆ ಭಗವಂತನ ನಾಮಸ್ಮರಣೆ ನೀವು ಮುಖದಲ್ಲಿ ಮಾಡ್ತಾ ಇರಿ, ಅದರ ಪುಣ್ಯದ ಗಣನೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟೊಂದು ಪುಣ್ಯ ಲಭ್ಯ ಆಗುತ್ತೆ ಅಂತ ಹೇಳಿ ಇನ್ನೊಂದು ಶ್ಲೋಕದಲ್ಲಿ ಹೇಳ್ತಾರೆ, ಇನ್ನೊಂದು ಅಭಂಗದಲ್ಲಿ ನಾನು ಮೊದಲನೇ ಸಂತ ಏತೆಗರ ತೋಚಿ ದಿವಾಳಿ ದಸರಾ ಅಂತ ಹೇಳ್ತಾರೆ. ಅಂದ್ರೆ ಯಾವಾಗ ಸಂತರು ನಮ್ಮ ಮನೆಗೆ ಬರ್ತಾರಲ್ಲ ಅದೇ ದೀಪಾವಳಿ ದಸರಾ ಅಂತ ಹೇಳ್ತಾರೆ. ಅಂದ್ರೆ ಏನು ವಾಟ್ ಈಸ್ ಆಸ್ಪೀಸಿಯಸ್, ಏನು ಮಂಗಳಕಾರಿ, ಭಗವಂತನ ನಾಮಸ್ಮರಣೆ ಮಾಡೋದಕ್ಕಿಂತ ಹೆಚ್ಚು ಮಂಗಳಕರವಾದದ್ದು ಏನು, ಮಂಗಲಾಪಿ ಮಂಗಲಂ ಪಾವನೋಪಿ ಪಾವನ, ಅತ್ಯಂತ ಪಾವನದಲ್ಲಿ ಪಾವನ ಮಾಡೋದು, ಅತ್ಯಂತ ಮಂಗಳಕರವಾದಲ್ಲಿ ಅತ್ಯಂತ ಮಂಗಳಕರವಾದದ್ದು ಭಗವಂತನ ನಾಮಸ್ಮರಣೆ. ಅದನ್ನ ಎಲ್ಲರಿಗೂ ಕೊಡ್ಲಿಕ್ಕೆ ಚೈತನ್ಯ ಮಹಾಪ್ರಭು ಬಂದ್ರು. ಈ ಸಾರಿ ಬಹಳ ವಿಶೇಷವಾಗಿದೆ. ಈ ಸಾರಿ ಏನಾಗಿದೆ, ಗ್ರಹಣ ಇದೆ. ಯಾವಾಗ, ಹೋಳಿ ಹುಣ್ಣಿಮೆಗೆ ಗ್ರಹಣ ಇದೆ, ಪಾಲ್ಗುಣ ಪೂರ್ಣಿಮೆ, ಚೈತನ್ಯ ಮಹಾಪ್ರಭು ಆವಿರ್ಭಾವ ಆದಾಗ ಏನಾಗಿದೆ, ಈಗ ಅದೇ ಬಂದಿದೆ. ನಾವು ಇನ್ಆಸ್ಪಿಷಿಯಸ್ ಅನ್ಬೇಕಾ, ಅದಕ್ಕೆ ಆಸ್ಪಿಷಿಯಸ್ ಅನ್ಬೇಕಾ? ಭಗವತ್ ಸೇವೆ ಮಾಡಿದ್ರೆ ಆಸ್ಪಿಷಿಯಸ್, ಭೌತಿಕ ಭಾವನೆಯಲ್ಲಿದ್ರೆ ಇನ್ಆಸ್ಪಿಷಿಯಸ್ ಅಮಂಗಳ. ನಾವು ಭಗವಂತನ ಸೇವೆಯಲ್ಲಿ ತೊಡಗಿಕೊಂಡಿದ್ರೆ ಅದೇ ಆಸ್ಪಿಷಿಯಸ್, ನಾವು ಭಗವತ್ ಸೇವೆಯಲ್ಲಿ ತೊಡಗದೇ ಇದ್ರೆ ಅದೇ ಇನ್ಆಸ್ಪಿಷಿಯಸ್. ಓಕೆ, ಸೊ ಈ ಸಾರಿ ಮಾರ್ಚ್ 3ನೇ ತಾರೀಕಿಗೆ ಪಾಲ್ಗುಣ ಪೂರ್ಣಿಮೆ ಇದೆ, ಹೋಳಿಗೆ ಹುಣ್ಣಿಮೆ. ಅವತ್ತು ಚೈತನ್ಯ ಮಹಾಪ್ರಭುಗಳ 540ನೇ ಏನು ಜನ್ಮೋತ್ಸವ, ಜನ್ಮ ವಾರ್ಷಿಕೋತ್ಸವ. 1486ರಲ್ಲಿ ಚೈತನ್ಯ ಮಹಾಪ್ರಭುಗಳ ಜನ್ಮ ಆಯಿತು. ಈಗ 2026ರಲ್ಲಿ 540 ವರ್ಷ ಆಗ್ತಾ ಇದೆ. 540ನೇ ವರ್ಷಕ್ಕೆ ಕೂಡ ಏನು ಬಂದಿದೆ, ಗ್ರಹಣ ಬಂದಿದೆ, ಚೈತನ್ಯ ಮಹಾಪ್ರಭುಗಳ ಆವಿರ್ಭಾವ ಆಗ್ತಾ ಇದೆ. ಅವತ್ತು ಸಾಯಂಕಾಲ ನಮಗೆ ಕಾರ್ಯಕ್ರಮ ಮಾಡೋಕ್ಕಾಗೋದಿಲ್ಲ, ಅದಕ್ಕೆ ಬೆಳಿಗ್ಗೆ ಕಾರ್ಯಕ್ರಮ ಮಾಡೋಣ. ಗೌರಿ ಪೂರ್ಣಿಮೆ ಕಾರ್ಯಕ್ರಮ ಅವತ್ತು ಬೆಳಗ್ಗೆನೆ ಎಲ್ಲ ಮಧ್ಯಾಹ್ನ 3 ಗಂಟೆ ಒಳಗೆ ಅಭಿಷೇಕ ಮಾಡಿ ಪ್ರಸಾದ ತಗೊಂಡು ಗ್ರಹಣ ಸಮಯದಲ್ಲಿ ಹರಿನಾಮ ಕೀರ್ತನೆ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಓಕೆ, ತುಂಬಾ ಧನ್ಯವಾದ. ಸ್ವಲ್ಪ ಸಮಯ
ಉಂಟು ಮುಖಾಂತರ ಯಾರು ಹೇಳೋದೇ ಇಲ್ಲ. ಹರೇ ಕೃಷ್ಣ. ಓಕೆ, ಈ ಪ್ರಸಾದ ತಗೋಣ. ಥ್ಯಾಂಕ್ ಯು, ತುಂಬ ಧನ್ಯವಾದ ಎಲ್ರಿಗೂ. ಸೊ ಕೆಲವೊಂದಿಷ್ಟು ಭಕ್ತರು ಪ್ರಥಮ ಬಾರಿಗೆ ಬಂದಿರೋದನ್ನು ನಾನು ನೋಡ್ತಾ ಇದ್ದೀನಿ. ತಾವೆಲ್ರಿಗೂ ನಮ್ಮ ಈ ಶನಿವಾರ ಕಾರ್ಯಕ್ರಮದಲ್ಲಿ ತುಂಬ ಆದರ ಸ್ವಾಗತ. ತಾವೆಲ್ಲ ಎಲ್ಲ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಲಾಭ ತಗೊಳ್ಳಿ. ಮತ್ತು ಇನ್ನೂ ಹೆಚ್ಚು ಜನರಿಗೆ ಮಾರ್ಚ್ 3ನೇ ತಾರೀಕು ಚೈತನ್ಯ ಮಹಾಪ್ರಭುಗಳ ಅವತ್ತು ನೀವು ಯಾರಿಗೆ ಕೃಪೆ ಆಗ್ಬೇಕಂತ ನೋಡ್ರಿ ಭಗವಂತಂದು, ಅವ್ರನ್ನೆಲ್ಲ ಸ್ಮರಣೆ ಮಾಡ್ಕೊಳ್ಳಿ, ಅವ್ರಿಗೆಲ್ಲ ಕರೀರಿ. ನಿಮ್ಮ ಫ್ರೆಂಡ್ಸು, ವೈರಿಗಳು, ಸಂಬಂಧಿಕರು ಯಾರೇ ಇರಲಿ, ಮಕ್ಕಳು ಇರಲಿ, ಮೊಮ್ಮಕ್ಕಳು ಇರಲಿ, ತಾಯಿ ಇರಲಿ, ತಂದೆ ಇರಲಿ, ಅಜ್ಜಂದಿರಿರಲಿ, ಹಿರಿಯರಿರಲಿ, ಕಿರಿಯರಿರಲಿ, ನೆರೆಹೊರೆಯವ್ರು ಇರಲಿ, ಸ್ಟಾಫ್ನವ್ರು ಇರಲಿ, ಯಾರೇ ಇರಲಿ, ಎಲ್ಲರಿಗೂ ಕರಿ. ಎಲ್ಲರಿಗೂ ಚೈತನ್ಯ ಮಹಾಪ್ರಭು ಹೋಳಿ ಹುಣ್ಣಿಮೆ ರಜೆ ಇರುತ್ತೆ. ಎಲ್ಲರಿಗೂ ಚೈತನ್ಯ ಮಹಾಪ್ರಭುಗಳ ಕೃಪೆ, ನೀವು ಎಷ್ಟು ಜನರಿಗೆ ಕೃಪೆ ಕೊಡ್ತೀರಿ ಅಷ್ಟು ಜಾಸ್ತಿ ಕೃಪೆ ನಿಮಗೂ ಲಭ್ಯ ಆಗುತ್ತೆ. ಹರೇ ಕೃಷ್ಣ. ತುಂಬಾ ಧನ್ಯವಾದ. ಹರೇ ಕೃಷ್ಣ. ಯಾರಿಗಾದ್ರೂ ಏನಾದ್ರು ಪ್ರಶ್ನೆ ಇದೆಯಾ? ಪ್ರಸಾದ ಯಾವಾಗ? ಹರೇ ಕೃಷ್ಣ.